ಇದೀಗ ನಮ್ಮ ಟೆಕ್ನಿಕಲ್ ಟೀಮನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಸ್ವಾಮಿನಾಥನ್ ಅವರು ವೇದಿಕೆಗೆ ಬರಬೇಕು. ಹಾಗೆ ರ್ಯಾಪ್ ಗೀತೆಯನ್ನು ರಚಿಸಿ ಹಾಡಿ ಪ್ರೆಸೆಂಟ್ ಮಾಡಿದಂಥ ರೋಹಿತ್ ಅವರು ಕೂಡ ವೇದಿಕೆಗೆ ಬರಬೇಕು. ಇನ್ನು ನಮ್ಮ DOP ಆಗಿರುವಂತಹ ಕಾರ್ತಿಕ್ ಶರ್ಮಾ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಮ್ಮ ಎಡಿಟರ್ ಆಗಿರುವಂತಹ ಧನುಷ್ L ಬೇದ್ರೆ ಅವರು ಆ್ಯಂಡ್ VFX ಟೀಮ್ನಿಂದ ಜಯೇಂದ್ರ ಅವರು ವೇದಿಕೆಗೆ ಬರಬೇಕು. ಆಲ್ಸೋ ನಮ್ಮ ಕೊರಿಯೋಗ್ರಾಫರ್ ಆಗಿರುವಂಥ ಹರ್ಷವರ್ಧನ್ ಅವರು ಕೂಡ ವೇದಿಕೆಗೆ ಬರಬೇಕು. ಎಲ್ಲ ಯಂಗ್ ಟೀಮ್ ವೇದಿಕೆಗೆ ಶೀಘ್ರವಾಗಿ ಬರಬೇಕು. ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಗಣ್ಯರಿಗೂ ನಮಸ್ಕಾರ. ಮಾಂಗ್ ದಿ ಯಂಗ್ ಒಂದು ವಿಭಿನ್ನ ಚಿತ್ರ. ನನಗೆ ಮ್ಯೂಸಿಕ್ಗಾಗಲಿ ಇಲ್ಲ ಸೌಂಡ್ ಎಫೆಕ್ಟ್ಸ್ಗಾಗಲಿ ಏನು ಮಾಡಿದ್ದೀವಿ, ಒಂದು ಸಿಕ್ಕಾಬಟ್ಟೆ ಲೇಯರ್ಗಳಿರುವಂಥ ಚಿತ್ರ. ನನಗೆ ಮ್ಯೂಸಿಕ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸ್ಕೋಪ್ ಇತ್ತು. ಅದೇ ಥರ VFX ಬೇರೆಯವ್ರು ಮಾಡಿರೋದಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ನಾನು ಇದರಲ್ಲಿ ಹಾಡುಗಳು 3 ಹಾಡು ಕಂಪೋಸ್ ಮಾಡಿದ್ದೀನಿ. ಒಂದು ಸಿರಿ ಕಟ್ಟೆ ಅವ್ರು ಹಾಡಿದ್ದಾರೆ, ಮಾಯೆ ಅಂತ ರಿಲೀಸ್ ಆಗಿದೆ ರೀಸೆಂಟಾಗಿ. ಹಾಗೆ ರೋಹಿತ್ ಅವರು ಒಂದು ಇವಾಗ ನೀವು ಕೇಳಿರೋ ರ್ಯಾಪ್ ಹಾಡಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ನನಗೆ ನಮ್ಮ ಪ್ರೊಡ್ಯೂಸರ್ಸ್ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡಿ ಫ್ರೀ ಹ್ಯಾಂಡ್ ಕೊಟ್ಟು ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಮಾಡಿದ್ರು. ಅದೇ ಥರ ನಮ್ಮ ಡೈರೆಕ್ಟ್ರು ಮಾಸ್ಟರ್ ಸೂರ್ಯ ಅವರು, ಅವ್ರ ವಿಷನಿಂದನೇ ಇದು ಈ ಲೆವೆಲ್ಗೆ ಬರೋಕ್ಕೆ ಸಾಧ್ಯ ಆಗಿರೋದು. ಚೈಲ್ಡ್ ಲೈಕ್ ಪ್ಯಾಷನ್ ಅಂತಾರಲ್ಲ, ಅವ್ರು ನೋಡಿ ಒಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಅದು. ಹಾಗೆ ಸ್ಪೆಷಲ್ ಥ್ಯಾಂಕ್ಸು ನನ್ನ ಮಿಕ್ಸಿಂಗ್ ಇಂಜಿನಿಯರ್ಸ್ಗೆ, ಮವಿನ್ ಟಿ ಥಾಮಸ್ ಆಗಲಿ, SFX ಶಂಕರ್ ಅವರು ಮತ್ತು ರವಿ ಹಿರೇಮಠ್ ಅವರು ಟ್ರೈಲರ್ ಮಿಕ್ಸ್ ಮಾಡಿಕೊಟ್ರು. ತುಂಬ ದೊಡ್ಡ ಥ್ಯಾಂಕ್ಸ್. ಹಾಗೆ ಎಲ್ಲ ಟೆಕ್ನಿಕಲ್ ಟೀಮ್ಗೂ ತುಂಬ ದೊಡ್ಡ ಥ್ಯಾಂಕ್ಸ್. ಸಿನಿಮಾಟೋಗ್ರಫಿ ಕಾರ್ತಿಕ್ ಶರ್ಮಾ ಅವ್ರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್. VFX ಟೀಮ್ಗೂ ತುಂಬ ದೊಡ್ಡ ಥ್ಯಾಂಕ್ಸ್. ಅಲ್ಲ, ಟೀಮ್ ಲೀಡರ್ ಮಾತಾಡ್ಬೇಕಂತಲ್ಲ, ಎಲ್ಲರೂ ಕೂಡ ಮಾತಾಡ್ಬೋದು. ಒಂದು ನಿಮಿಷ ಪ್ಲೀಸ್. ಗುಡ್ ಈವ್ನಿಂಗ್. ನನ್ನ ಹೆಸರು ಜಯೇಂದ್ರ ವಕ್ವಾಡಿ ಅಂತ. ಅಗೈನ್ ಲಾಸ್ಟ್ ಟೀಸರ್ ಲಾಂಚ್ ಈವೆಂಟಲ್ಲಿ ನಾವೆಲ್ಲ ಸೇರಿದ್ವಿ. ಅದಾದಮೇಲೆ ಇವಾಗ ಸೇರ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿದೆ ಇಲ್ಲಿ ಬಂದು ಸೇರೋಕ್ಕೆ. ಎಲ್ಲ ಹೇಳ್ತಾರೆ ಕನ್ನಡಲ್ಲಿ ಕಾಂಟೆಂಟ್ ಇದ್ರೂ ಸಿನಿಮಾಗಳು ಗೆಲ್ತಿಲ್ಲ, ಆ ಥರ ಆಗ್ತಿದೆ ಅಂತ ಹೇಳಿದಾಗ, ಅದರಲ್ಲೂ ಇಂಥ ಸೈನ್ಸ್ ಫಿಕ್ಷನ್ ಮತ್ತು ಟೈಮ್ ಟ್ರಾವೆಲ್ ಕಾಂಟೆಂಟಿಂದ ಸಿನಿಮಾ ಮಾಡಿ ಈ ಲೆವೆಲ್ಗೆ ಇಷ್ಟು ಜನನ ಸೇರಿಸಿರೋದು ನಮ್ಮ ಡೈರೆಕ್ಟರ್ ಮಾಸ್ಟರ್ ಸೂರ್ಯ ಅವ್ರಿಗೆ ಒಂದು ಸೆಲ್ಯೂಟ್ ಕೊಡಬೇಕು. ಸೊ ನನ್ನ ಕಡೆಯಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಗೋಲ್ಡನ್ ಅಪಾರ್ಚುನಿಟಿ ಸರ್. ಆ್ಯಂಡ್ ಸ್ಟಾರ್ಟಿಂಗ್ ಡೇಸಲ್ಲಿ ನನ್ನ ಕೆರಿಯರ್ನ ಆ್ಯಕ್ಟಿಂಗಿಂದ ಶುರು ಮಾಡಿದ್ದೆ. ರವಿ ಬಸ್ರೂಡ್ ಅವರು ನಿರ್ದೇಶನ ಮಾಡಿದ ಗಿರ್ಮಿಟ್ ಸಿನಿಮಾಲಿ ಒಂದು ನೆಗೆಟಿವ್ ಶೇಡ್ನ ನಾನು ಪ್ಲೇ ಮಾಡಿದ್ದೆ. ಅದಾದಮೇಲೆ ಬ್ಯಾಂಗ್ಳೂರ್ ಬಂದಾದಮೇಲೆ ಟೆಕ್ನಿಕಲ್ ಟೀಮಲ್ಲಿ ಸರ್ವೈವ್ ಆಗ್ತಾ ಇರಬೇಕಂದ್ರೆ, VFX ಲರ್ನಿಂಗ್ ಪ್ರೊಸೆಸಲ್ಲಿ ಇರಬೇಕಂದ್ರೆ ಆ ಪ್ರೊಸೆಸ್ನ ನೋಡಿ ನನಗೆ ವರ್ಕ್ ಕೊಟ್ಟವರು ನಮ್ಮ ಡೈರೆಕ್ಟರ್ ಸರ್. ಸೊ ಅದನ್ನು ಯಾವತ್ತೂ ಮರೆಯೋದಿಲ್ಲ ಸರ್. ಸೊ ಥ್ಯಾಂಕ್ಸ್ ಫಾರ್ ದ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ದ ಗ್ರೇಟ್ ಅಪಾರ್ಚುನಿಟಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಂಗೆ ಪಾಸ್ ಮಾಡಬೇಡಿ, ನನ್ನ ಹತ್ರ ಆಲ್ರೆಡಿ ಮೈಕ್ ಇದೆ. ಸರ್, ಎಲ್ಲರಿಗೂ ಶುಭ ಸಂಜೆ. ಇವತ್ತು ಏನು ನೀವು ಈ ಟ್ರೈಲರ್ ನೋಡಿದ್ರು ಇವತ್ತು, ಅದಕ್ಕೆ ಫಸ್ಟು ಕ್ರೆಡಿಟ್ ಹೋಗ್ಬೇಕಾಗಿರೋದು ಕ್ಯಾಪ್ಟನ್ ಆಫ್ ದಿ ಶಿಪ್ ಸೂರ್ಯ ಸರ್ಗೆ. ಆಮೇಲೆ ಇಡೀ ಎಂಟೈರ್ ಟೀಮ್ ಅವ್ರದ್ದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಹಗಲು ರಾತ್ರಿ ಎಷ್ಟು ಸತಿ ಅಂದರೆ ಅವ್ರು ಇರೋದು ತುಂಬ ದೂರ ಇರೋದು ನಮ್ಮ ಸ್ಟುಡಿಯೋಗೆ. ಅವ್ರು ತುಂಬ ಸ್ಟುಡಿಯೋಗೆ ಎಷ್ಟು ಅಂದರೆ ಮಾರ್ನಿಂಗು 6ಗೆ ಬಾ ಅಂದರೆ 6ಗೆ ಬಂದ್ಬಿಡೋರು ಅವರು. ಆ್ಯಕ್ಚುಲಿ ಡೆಡಿಕೇಟೆಡು. ಫಸ್ಟ್ ಆ್ಯಕ್ಚುಲಿ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು, ಬಂದು ನಮಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ. ಚತುರ್ಭುಜ ಸ್ಟುಡಿಯೋ ನಮ್ಮ ಹೀರೋ ಇಲ್ಲಿದ್ದಾರೆ, ಈಗ ಮಾತಾಡ್ತಾರೆ, ಮಾತಾಡಿ. ಥ್ಯಾಂಕ್ ಯು. ಎಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಸೂರ್ಯ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರೊಡ್ಯೂಸರ್ ಸರು, ರಾಜೇಂದ್ರ ಸರು, ಮತ್ತು ಎಲ್ಲರೂ ಇಲ್ಲಿ ದೊಡ್ಡವರೆಲ್ಲ ಬಂದಿದ್ದೀರಾ. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಎಡಿಟಿಂಗು ಮತ್ತು DIA VFX ಸೂಪರ್ವೈಸಿಂಗ್ ಎಲ್ಲ ಮಾಡಿದ್ದೀನಿ. ಮಿಕ್ಕಿದ್ದೆಲ್ಲ ನೀವೇ ಹೇಳಬೇಕಷ್ಟೇ. ನಾನು ಜಾಸ್ತಿ ಮಾತಾಡಲ್ಲ, ಕೆಲಸ ಮಾತಾಡುತ್ತೆ. ಸರ್ ವೈಬ್ರೇಷನ್ ಆಗ್ತಿದೆ ಸರ್. ಮಾಸ್ಟರ್ ಸರ್ ಅಜಯ್ ಸರ್ ಜೊತೆ 2 ಸಿನಿಮಾ ಕೆಲಸ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಎಂಡಲ್ಲಿ. ಆಮೇಲೆ ನಮ್ಮ ಹೊಸ ಹೀರೋಗಳ ಜೊತೆನೂ ಮಾಡಿದ್ದೀನಿ. ಮಂಜು ಮಾಸ್ಟರ್ ಜೊತೆ ತುಂಬ ಕೆಲಸಗಳು ಮಾಡಿದ್ದೀನಿ. ಭಯ ಆಗ್ತಿದೆ ಅವ್ರುಗಳು ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ. ನಾವು ಯಾವಾಗಲೂ ಹಿಂದೆ ಮಾತಾಡ್ತಿದ್ದವ್ರು ಕೆಲಸದ ಜೊತೆಗೆ. ಸರ್ ಈ ಪೇಪರ್ ಕೊಡ್ಲಾ, ಆ ಪೇಪರ್ ಕೊಡ್ಲಾ ಅಂತ ಕೇಳ್ತಿದ್ದವ್ರು ನಾವು. ಇವತ್ತು ಮುಂದೆ ನಿಲ್ಲಿಸಿದ್ದು ಸೂರ್ಯ ಸರ್ ಮತ್ತು ಪ್ರೊಡ್ಯೂಸರ್ ರಾಜೇಂದ್ರ ಸರು. ಇವ್ರನ್ನೆಲ್ಲ ನೀವು ನೋಡ್ಕೊಂಡು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸುಧೀಂದ್ರ ಸರ್.
ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಎಷ್ಟೋ ಸಿನಿಮಾಗಳು ನಮಗೆ ಬ್ಯಾಕ್ ಎಂಡಲ್ಲಿ ಇದ್ಕೊಂಡಾಗ ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಪಿ ಆರ್ ಹೋಗಿದ್ದಕ್ಕೆ ಎಲ್ರಿಗೂ ನಮಸ್ಕಾರ. ಹರ್ಷ ಅಂತ ನಾನು, ಮಾಂಗ್ ದ ಯಂಗ್ ಮೂವಿ ಕೊರಿಯೋಗ್ರಾಫರ್. ಒಂದೇ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂತ ಅನ್ಸುತ್ತೆ. ಈ ಸಾಂಗ್ ನಮ್ದು ಕೊರಿಯೋಗ್ರಫಿ ಮುಗಿಸ್ಬೇಕಾದ್ರೆ ನನಗೆ ಅವ್ರು ಸ್ಕೆಡ್ಯೂಲ್ ಕೊಟ್ಟಿದ್ದು. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಮಸ್ಜಿದ್ ಸೂರ್ಯ ಸರ್ ಆ್ಯಂಡ್ ಸರೋವರ್ ಸರ್ ಫಾರ್ ಗಿವಿಂಗ್ ಮಿ ಅ ಬಿಗ್ ಆಪರ್ಚುನಿಟಿ. ಇನ್ಸಿಡೆಂಟ್ ಏನಂದರೆ ನಮ್ಗೆ ಒಂದೇ ಒಂದು ಸ್ಕೆಡ್ಯೂಲ್ ಇದ್ದಿದ್ದು ಆ್ಯಕ್ಚುಲ್ ಆಗಿ. ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಸ್ಕೆಡ್ಯೂಲ್. ಹರ್ಷ ಒಂದೇ ಒಂದು ಸಾಂಗ್ ಇದೆ, ಒಂದು ಚಿಕ್ಕದಾಗಿ ಮುಗಿಸ್ಕೊಟ್ಬಿಡೋಣ ಇವತ್ತು ಒಂದೇ ಒಂದು ಸಾಯಂಕಾಲ. ಲೈಕ್ ಆ ಸಾಂಗ್ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ನೈಟ್ ಡೇ ಶೂಟ್, ನೈಟ್ ಆ್ಯಂಡ್ ಡೇ, ಆರ್ ಇಟ್ಸ್ ಜಸ್ಟ್ ಅ ನೈಟ್ ಶೂಟ್, ಆ ಥರ ಇತ್ತು. ಬಟ್ ಯಾವ ರೀತಿ ಅದನ್ನು ತಗೊಂಡೋದು ಅಂದರೆ 1.5 day. ಇವತ್ತು ನಾವು ಆಲ್ಮೋಸ್ಟ್ ವಿ ಸ್ಟಾರ್ಟೆಡ್ ಟೇಕಿಂಗ್ ದ ಪ್ಲೇಸ್ ಅರೌಂಡ್ 2 o'clock in the afternoon. ನೆಕ್ಸ್ಟ್ ಡೇ ಕಂಪ್ಲೀಟ್ ಆಗಿ ಅವತ್ತು ನೈಟ್ ಶೂಟ್ ಆಯಿತು. ಅದು ಮುಗಿಸ್ಕೊಂಡು ತಿರ್ಗಾ ಮಾರನೇ ದಿನ ಬೆಳಿಗ್ಗೆವರೆಗೂ ಕಂಪ್ಲೀಟ್ ಆಯಿತು. ಸರ್ ಬೇಕು ಸರ್, ಹರ್ಷ ಆಗಲ್ಲ, ಹರ್ಷ ಕಂಪ್ಲೀಟ್ ಆಗ್ತಾ ಇಲ್ಲ ಸರ್, ಬೇಕು ಸರ್, ಆಗ್ತಾ ಇಲ್ಲ ಹರ್ಷ, ಆಗ್ತಾ ಇಲ್ಲ ಹರ್ಷ ಅಂತ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಸರೋವರ್ ಸರ್ ಆ್ಯಂಡ್ ಮಸ್ಜಿದ್ ಸರ್. ಅಟ್ಲೀಸ್ಟ್ ನನಗೆ ಅದು ಪುಷ್ ಕೊಟ್ಟರು ಆ ಸಾಂಗ್ ಫುಲ್ ಕಂಪ್ಲೀಟ್ ಆಗೋಕ್ಕೆ. ದ ಸಾಂಗ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಯು ಲವ್ ದ ಸಾಂಗ್. ಒಂಚೂರು ಅರ್ಥ ಆಗಲೇ ಇಲ್ಲ ಸ್ಟಾರ್ಟಿಂಗಲ್ಲಿ. ಹಿ ಹ್ಯಾಡ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್, ಈಚ್ ಆ್ಯಂಡ್ ಎವ್ರಿಥಿಂಗ್. ಹರ್ಷ ಇದಂದ್ರೆ ಇದು, ಹರ್ಷ ಇದಂದ್ರೆ ಇದು, ಹರ್ಷ ಇದಂದ್ರೆ ಇದು ಅಂತ. ಐ ಆಮ್ ಸೋ ಹ್ಯಾಪಿ ವಿತ್ ದ ಸಾಂಗ್ ಆ್ಯಂಡ್ ಕೊರಿಯೋಗ್ರಫಿ. ದ ಸಾಂಗ್ ಹ್ಯಾಸ್ ಕಮ್ so good and ಆ ವೈಬೇ ಡಿಫ್ರೆಂಟ್ ಆಗಿ ಕರ್ಕೊಂಡು ಹೋಗುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್ ಹಳಿಕೇಡೆ ಅಂತ. ನಾನು ಬೀದರಿಂದ ಬಂದಿದ್ದೇನೆ. ಆ್ಯಕ್ಚುಲಿ ಬೀದರಿಂದ ಏನೋ ಕನ್ಸು ನೋಡಿಕೊಂಡು ಬಂದು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ನಾನು ಇಂಗ್ಲೀಷಲ್ಲಿ ರ್ಯಾಪ್ ಮಾಡಿ ಸ್ವಲ್ಪ ಕನ್ನಡದಲ್ಲಿ ಮಾಡಿದ್ರು ನನಗೆ ಐ ಹ್ಯಾಡ್ ಸಚ್ ಗ್ರೇಟ್ ಕರಿಯರ್ ಆ್ಯಂಡ್ ಐ ಹ್ಯಾಡ್ ಹ್ಯೂಜ್ ಆಪರ್ಚುನಿಟೀಸ್. ಇನ್ಫ್ಯಾಕ್ಟ್ ರೀಸೆಂಟಾಗಿ ನಾನು ಸಿಂಪಲ್ ಸನ್ನಿ ಅವರ ಮೂವಿಯಲ್ಲಿ ಒಂದು ಸರಳ ಪ್ರೇಮ್ ಕಥೆಯಲ್ಲೂ ನನಗೆ ಆಪರ್ಚುನಿಟಿ ಸಿಕ್ಕಿತ್ತು. ಆ್ಯಂಡ್ ದ್ಯಾಟ್ಸ್ ಬಿನ್ ಅ ಗ್ರೇಟ್ ವರ್ಕ್ ಫಾರ್ ಮೀ. ಅದು ಆದಮೇಲೆ ಐ ಆಲ್ವೇಸ್ ಬಿನ್ ಗ್ರೇಟ್ಫುಲ್ ಟು ಸ್ವಾಮಿ ಬಿಕಾಸ್ ಐ ಸ್ಟಾರ್ಟ್ ಮಾಡಿದ ನಂದು ಮ್ಯೂಸಿಕ್ ಕರಿಯರು ಮೂವೀಸಿಂದ ಸ್ವಾಮಿ ಜೊತೆನೆ. ನಾನು ಕನ್ನಡ ಸ್ವಲ್ಪ ಈ ಕಡೆಯಿಂದ ಟ್ರೈ ಮಾಡ್ತಿದ್ದೀನಿ, ಬಟ್ ನಾನು ಬೀದರ್ ಕನ್ನಡ. ಸ್ವಾಮಿ ಜೊತೆನೇ ಸ್ಟಾರ್ಟ್ ಮಾಡಿದೆ. ಫಸ್ಟ್ ತೂತು ಮಡಿಕೆಯಿಂದ ಸುಮಾರು ಮೂವೀಸ್ ಮಾಡಿದ್ದೀನಿ. ಬಟ್ ದಿಸ್ ಮೂವಿ ನಾನು ರೀಸೆಂಟಾಗಿ ನಾನು ಸ್ವಾಮಿ ಜೊತೆ ಅವಾಗ ವರ್ಕ್ ಮಾಡಿದಲ್ಲ. ಐ ಹ್ಯಾವ್ ಮೆನಿ ಪಾರ್ಟ್ಸ್ ಈ ಮೂವಿಯಲ್ಲಿ. ಸ್ವಾಮಿ ಹ್ಯಾಸ್ ನೆವರ್ ಶೋಡ್ ಮಿ ಎನಿ ಆಫ್ ದ ವರ್ಕ್ ಬಿಫೋರ್ ಟುಡೇ ಆರ್ ಯೆಸ್ಟರ್ಡೇ ಬಿಕಾಸ್ ಸ್ವಾಮಿ ಅನ್ನೋದು ಐ ವಾಂಟೆಡ್ ಟು ಸಿ ದ ರಿಯಾಕ್ಷನ್ ಇನ್ ಯುವರ್ ಫೇಸ್ ಅಂತ. ಸೊ ಈಗ ನಾನು ಬರತ್ತೀಗ ಟ್ರೇಲರ್ ನೋಡಿದ್ರೆ ನನಗೆ ಗೊತ್ತೂ ಇರಲಿಲ್ಲ ನನ್ನ ಟ್ರೇಲರಲ್ಲಿ ಈ ಥರ ಮ್ಯೂಸಿಕ್ ಇದೆ ಅಂತ. ನಾನು ಆಮೇಲೆ ನೋಡಿ ನಾನು ಆಶ್ಚರ್ಯದಾಗಿದ್ದು, ನಾನು ಯಪ್ಪ ಹಿಂಗೆ ಮಾಡಿದ್ದೀನಲ್ಲ ಅಂತ. ಸೊ ಇದು ಒಂದೇ ಅಲ್ಲ, there are many more and I would like to thank Surya sir ಅವರಿಗೆ ಮತ್ತೆ rest of the producers for the opportunity. Just because they had the vision, this has come to life, and just because my man had the vision for this type of music, I have come to life with my new music. So I'd like to thank everyone and ellarigu thank you for coming, and this support will definitely pave its way for a great success for this movie. So thank you everyone. ಥ್ಯಾಂಕ್ ಯು ಎವ್ರಿ ಒನ್. ಏನಂದರೆ ಸರ್, ಫಸ್ಟು ಈ ಟೀಮ್ ಹೆಸರೆಲ್ಲ ನಮ್ಗೆ ಕೊಟ್ಟಾಗ ಏನಪ್ಪ ಸ್ವಾಮಿನಾಥನ್, ಆ ಕಡೆ ಬೇಂದ್ರೆ, ಈ ಕಡೆ ವಾಕ್ಮಿಡಿ, ಹೆಸರು ಸರ್ನೇಮ್ಗಳು ಕೇಳ್ತಾಯಿದ್ರೆ ಯಾರೋ ಇವ್ರು ನೆಕ್ಸ್ಟ್ ಈ ಏಜ್ ಗ್ರಾಫ್ ದಾಟಿರ್ತೀರ ಅಂದ್ಕೊಂಡ್ವಿ. ಒಬ್ಬೊಬ್ಬರಾಗೆ ವೇದಿಕೆ ಮೇಲೆ ಬರ್ತಾ ಇದ್ರೆ ಓಕೆ ಇವರೇನ ಅನಿಸ್ತು. ದ ವೆರಿ ವೆರಿ ಯಂಗ್ ಟ್ಯಾಲೆಂಟೆಡ್ ಪರ್ಸ್ನಾಲಿಟೀಸ್. ಇವ್ರಿಗೆ ನಿಮ್ಮೆಲ್ಲರ ಎನ್ಕರೇಜ್ಮೆಂಟು, ಪ್ರೋತ್ಸಾಹ ಬೇಕೇ ಬೇಕು. ದ ನೆಕ್ಸ್ಟ್ ಜನ್ ಆಫ್ ಅವರ್ ಕನ್ನಡ ಫಿಲಮ್ ಇಂಡಸ್ಟ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ತಿಳಿಸೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಟಾಮ್ ಅಂಡ್ ಜೆರಿ ಸಿನಿಮಾದ ನಾಯಕರಾಗಿರುವಂಥ ನಿಶ್ಚಿತ್ ಅವ್ರು ಬಂದಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಟೆಕ್ನಿಕಲ್ ಟೀಮ್ ಆಗಿದ ತಕ್ಷಣ ಈಗ ನಮ್ಮ ಆರ್ಟಿಸ್ಟ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ನಮ್ಮ ಆರ್ಟಿಸ್ಟ್ ಸಾಕಷ್ಟು ಅದ್ಭುತವಾದಂಥ ಪ್ರತಿಭೆಗಳಿದ್ದಾರೆ. ಸೊ ಎಲ್ಲ ಪ್ರತಿಭೆಗಳನ್ನು ಇದೀಗ ವೇದಿಕೆಗೆ ನಾವು ಬರ್ಮಾಡ್ಕೊಳ್ತಾ ಇದ್ದೀವಿ. ಸೊ ಈಗ ವೇದಿಕೆಗೆ ರವಿಶಂಕರ್ ಅವರು, ರವಿ ಮಟ್ಟಿ ಅವರು, ಪುನೀತ್ ರಾಜ್ ಪಾರ್ಥ ಅವರು, ಶಿವಪ್ಪ ಕುಡ್ಲೂರ್ ಅವರು, ಶೋಭಾ ಎಂ ಆ್ಯಂಡ್ ಹರ್ಷಿತ್ ಅದ್ವಿತ್, ಪ್ರಣಯ್ ಮೂರ್ತಿ ಸರ್ ಅವರಿಲ್ಲ ಅಂದರೆ ಹೆಂಗೆ, ಬನ್ನಿ. ಹಿರಿಯ ಕಲಾವಿದರಾದಂಥ ಪ್ರಣಯ ಮೂರ್ತಿ ಸರ್ ಅವರು, ಆಕಾಶ್ ಸುಮಂತ್ ಅವರು, ಹಾಗೆ ಸರಸ್ ಅವರು ಬಂದಿದ್ದಾರಾ? ಇಲ್ಲ, ಬಂದಿಲ್ಲ. ಓಕೆ ಆಲ್ರೈಟ್, ಸರಸ್ ಫಸ್ಟ್ ಬರಲಿ ವೇದಿಕೆಗೆ, ಆಮೇಲೆ ಅವ್ರ ಬಗ್ಗೆ ಹೇಳ್ತೀನಿ ನಾನು. ಸರಸ್ ರೇಸ್ ಯು ಹ್ಯಾಂಡ್, ಎಲ್ಲಿದ್ದೀರಾ? ಓಕೆ,
ಸರಸ್ ಹಿಂದೆ ಕೂತಿದ್ದಾರೆ. ಆಕ್ಚುಲಿ ನಿನ್ನೆ ತಾನೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಡಾಕ್ಟ್ರು. ಇಲ್ಲ ನಾನು ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಅಂತ ಬಂದಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್. ಈಸಿಲ್ ಅದೇ ತರ ಇರಲಿ, ಬಟ್ ಸ್ಟಿಲ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ಸೊ ಒನ್ ಸೆಟ್ ಆಫ್ ಆರ್ಟಿಸ್ಟ್ ಎಲ್ಲ ನೀವು ವೇದಿಕೆಗೆ ಬಂದಿದ್ದೀರಾ. ಸೊ ಕ್ವಿಕ್ಲಿ ಓನ್ಲಿ 1 minute ಅಷ್ಟೇ. ಓಕೆ, ಫೆಬ್ರವರಿ 28ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಿರುವಂತಹ ನಮ್ಮ ಮಾಮ್ ದಿ ಎಂಡ್ ಚಿತ್ರದ ಕಲಾವಿದರು ವೇದಿಕೆ ಮೇಲೆ. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ನಿಂತ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಯಾಕೆಂದರೆ ಇವತ್ತು ನಮ್ಮ ಗುರುಗಳು ಎದುರುಗಡೆ ಕೂತಿದ್ದಾರೆ. ಭಯ ಆಗ್ತಾ ಇದೆ ನನಗೆ. 2000ನೇ ಇಸ್ವಿನಲ್ಲಿ ಶಬ್ದ ಅಂತ ಸಿನಿಮಾ ಮಾಡಿದೆ ಸರ್ ಜೊತೆಗೆ. ನನಗೆ ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿರಲಿಲ್ಲ. ಏನು ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ ಜೈಲು ಕಂಟ್ರೋಲ್ ಸ್ಟುಡಿಯೋದಲ್ಲಿ. ನೋಡಿದ್ರು, ಏನು ನೋಡಿಬಿಟ್ಟು ಆಮೇಲೆ ಬಂದು ಒಳಗಡೆ ಹೋಗು ಜೈಲೊಳಗೆ ಅಂದರು. ಏನು ಅಂತ ಏನು ಗೊತ್ತಿಲ್ಲ, ಹೋದೆ ಒಳಗಡೆ. ಅಲ್ಲಿಂದ ನನ್ನ ವಿಲನ್ಸ್ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಪೂಜ್ಯ ಥ್ರಿಲ್ಲರ್ ಮಂಜು ಸರ್, ನಮ್ಮ ಗುರುಗಳು, ಇವತ್ತು ಈ ವೇದಿಕೆ ಮೇಲೆ ಇದೊಂದು ಒಳ್ಳೆ ಪಾತ್ರ. ಸೆಕೆಂಡ್ ನಮಗೆ ಸಿಕ್ಕಿದ್ದು ಮಾಚಿ ಸೂರ್ಯ ಸರ್. ಇವತ್ತು ನನಗೆ ಒಳ್ಳೆ ಉತ್ತಮ ವಿಲನ್ ಪಾತ್ರ ಕೊಟ್ಟಿದ್ದಾರೆ, ಮಾಡ್ತಾಯಿದ್ದೀನಿ. ಬಟ್ 28ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳೋದೇನೆಂದರೆ, ಎಲ್ಲ ನಮ್ಮ ಅಭಿಮಾನಿ ದೇವರುಗಳು ಅಂತ ಅಣ್ಣವ್ರು ಏನು ಹೇಳಿದ್ದಾರೆ, ಅವರು ದಯಮಾಡಿ ಎಲ್ಲ ಚಿತ್ರಮಂದಿರಗಳಿಗೆ ಬಂದು ನಮ್ಮಂಥ ಹೊಸ ಪ್ರೊಡ್ಯೂಸರ್ಸ್ ಮತ್ತು ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಫೆಬ್ರವರಿ 28ನೇ ತಾರೀಕು ಇಟ್ಸ್ ಅ ಬಿಗ್ ಡೇ. ನಮಗಷ್ಟೇ ಅಲ್ಲ, ಹೊಸ ತಂತ್ರಜ್ಞ, ಹೊಸ ಕಲಾವಿದರು, ಹೊಸ ಹಳೆ ಎಲ್ಲ ಸೇರಿ ಒಂದು ವಿಭಿನ್ನವಾದ ಪ್ರಯತ್ನ. ಈಗಷ್ಟೇ ನೀವು ಟ್ರೈಲರ್ ನೋಡಿರ್ತೀರ, ತುಂಬ ಅದ್ಭುತವಾಗಿ ಬಂತು. ನಮ್ಮ ಅನುಷಾ ಮ್ಯಾಮ್ ಟ್ರೈಲರ್ ಮುಗಿದ ತಕ್ಷಣ ತುಂಬ ಚೆನ್ನಾಗಿ ಬಂದಿರೋ ಎಕ್ಸೈಟ್ಮೆಂಟಲ್ಲಿ ಟ್ರೈಲರ್ ಹೆಂಗಿತ್ತು ಅಂತ ಕೇಳಬೇಕಾಗಿತ್ತು ನಿಮಗೆ ಅಲ್ವಾ? ಟ್ರೈಲರ್ ಹೆಂಗಿತ್ತು ನಾನು ಕೇಳ್ತೀನಿ ಈಗ. ಆದರೆ ಒಂದು 100 ಪಟ್ಟು ಸಿನಿಮಾ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಭರವಸೆಯಿಂದ ದಯವಿಟ್ಟು ಎಲ್ಲರೂ ಪ್ರಚಾರ ಮಾಡಿ, ಸಿನಿಮಾಗೆ ಎಲ್ಲ ಜನ ಬರೋ ಥರ ಮಾಡಿ. ಆ್ಯಂಡ್ ಮೈ ಬಿಗ್ ಹಂಬಲ್ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಗ್ಯಾಂಗ್. ಇದೊಂಥರ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ಸು. ಲಾಸ್ಟ್ ಟೈಮ್ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ನಮ್ಮ ರಾಜೇಂದ್ರ ಸರು, ಖಾತರ್ ಸರು, ಮತ್ತು ರೆಡ್ಡಿ ಸರು ಎಲ್ಲರೂ ಇಲ್ಲಿದ್ದಾರೆ ಇವತ್ತು. ಗೋಪಿ ಎಲ್ಲರೂ ಒಂಥರ ಬೇರೆ ಬೇರೆ ರಾಜ್ಯದಿಂದ ಬಂದು ಕನ್ನಡದಲ್ಲಿ ಕನ್ನಡತನವನ್ನು ಮೆರೆದು ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ಇಟ್ ಕ್ಯಾನ್ ಬಿ ಅ ಪ್ಯಾನ್ ಇಂಡಿಯಾ ಮೂವಿ ಆಸ್ ವೆಲ್. ಬೈ ಸೀಯಿಂಗ್ ದ ಕಂಟೆಂಟ್ ಯು ಕ್ಯಾನ್ ಡಿಸೈಡ್. ಹಾಗೆ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಾರ್ಷಿತ್ ಸೂರ್ಯ ಮತ್ತು ಸರೋವರ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಆಮೇಲೆ ಈಗ ಇಲ್ಲಿ ನೋಡಿದರೆ ಖುಷಿಯಾಗಿದೆ ಏಕೋ ನಿನ್ನಿಂದಲೇ ಅಂತ ಅಜಯ್ ರಾವ್ ನೋಡಿ ನಂಗೆ ನೆನಪಾಯ್ತು. ಈ ನಿಮ್ಮ ಹಾಡುಗಳನ್ನೆಲ್ಲ ಹಾಡ್ಕೊಂಡು ಒಂದು 3-4 ಹುಡುಗಿನ ಪಟಾಯಿಸಿ ಅದ್ರಲ್ಲಿ ಒಂದು ಮದುವೆ ಮಾಡಿಕೊಂಡು ಲೈಫಲ್ಲಿ ಸೆಟ್ಲ್ ಆದವ್ರು ನಾವು. ಆಮೇಲೆ ಅಭಿನಯ ತರಂಗ ನಿಮ್ಮ ಜಾಗ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಹನುಮಂತ ನಗರದಲ್ಲಿ. ಅಲ್ಲಿ ನನ್ನ ಒಂದೆರಡು ನಾಟಕಗಳನ್ನ ನೀವು ನೋಡಿದ್ದೀರಾ. 2004-05 ಟೈಮಲ್ಲಿ ಎಸ್ ಮೂರ್ತಿ ಅಂಕಲ್ಲು ನಿಮ್ಗೆ ಕರೆದಿದ್ರು. ಆಮೇಲೆ ಒಂದ್ಸರ್ತಿ ಒಂದೇ ಆಟೋದಲ್ಲಿ ನಾವಿಬ್ರು ಪ್ರಯಾಣ ಮಾಡಿದ್ದೀವಿ, ಅದನ್ನ ನಾವು ಆಮೇಲೆ ಇಟ್ಕೊಳ್ಳೋಣ. ನಿಮ್ಗೆ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಥ್ರಿಲ್ಲರ್ ಮಂಜು ಸರ್ ಥ್ಯಾಂಕ್ಸ್. ನಾನು ಸೀನ್ ಮಾಡುವಾಗ ನನಗೆ ತುಂಬ ಅಪ್ರಿಷಿಯೇಟ್ ಮಾಡಿ ತುಂಬ ಬೆನ್ ತಟ್ಟಿದ್ರಿ. ಆ್ಯಂಡ್ ಬನ್ನಿ ಬ್ಯಾಕ್ ಟು ದ ಮಾಕ್ ದ ಎಂಡ್, ರಾಕ್ ಮಾಡೋಣ. ಒಂದು ಕನ್ನಡ ಇಂಡಸ್ಟ್ರಿಗೆ, ಸಿನಿಮಾ ಇಂಡಿಯನ್ ಇಂಡಸ್ಟ್ರಿಗೆ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಜೈ ಮಾಕ್ ದ ಎಂಡ್. ಥ್ಯಾಂಕ್ ಯು. ನೋಡಿ, ನಾನೇನು ಕೇಳೋದೇ ಬೇಡ, ಆಡಿಯನ್ಸ್ ಅಷ್ಟು ಚಂದ ಇದ್ದಾರೆ. ಅವರೇ ಅವರ ರಿಯಾಕ್ಷನ್ ನ ಹೇಳಿದ್ಮೇಲೆ ನನ್ನ ಮಾತಿಗೆ ಅವರು ವಿರಾಮ ಹಾಕ್ಬಿಟ್ರು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ತಾನೇ? ನಾನೇನು ಕೇಳಂಗೇ ಇಲ್ಲ ಅಲ್ವಾ? ಆಲ್ ರೈಟ್, ಇವಾಗ ಕ್ವಿಕ್ ಆಗಿ 1 ನಿಮಿಷ ತಗೊಂಡಿದ್ದೀನಿ, ನೀವು 1 ನಿಮಿಷ ತಗೊಂಡ್ಬಿಡಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನಾನು ರವಿಶಂಕರ್ ಲಾಸ್ಟ್ ಟೈಮ್ ಕೂಡ ಮಾತಾಡಿದೆ ಸಾಂಗ್ ರಿಲೀಸಲ್ಲಿ. ನನಗೆ ಜಾಸ್ತಿ ಹೇಳೋಕ್ಕೆ ಏನೂ ಇಲ್ಲ. ಇಷ್ಟು ಜನ ನೆರೆದಿರೋದೇ ದೊಡ್ಡ ಸಂಭ್ರಮ ನಮಗೆ. ಓಕೆ, ಈ ನಮ್ಮ ಪ್ರತಿಯೊಂದು ಸ್ಟೇಜಲ್ಲೂ ನಾವು ಡಿಫ್ರೆಂಟ್ ಕಂಟೆಂಟ್ ಡ್ರೆಸ್ಸಸ್ ಹಾಕ್ತಾ ಇರ್ತೀವಿ. ಸೊ ಪ್ರೊಡ್ಯೂಸರ್ ಸರ್ಸ್ ಈ ಸಾರಿ ಡಿಸೈಡ್ ಮಾಡಿದ್ದು, ಮೂವಿಯಲ್ಲಿ ಯಾವ ಥರ ಕಾಸ್ಟ್ಯೂಮ್ ಹಾಕಿದಾರೆ ಆ ರಿಲೇಟೆಡ್ ಇಲ್ಲ ಅದೇ ಥರ ಕಾಸ್ಟ್ಯೂಮ್ ಹಾಕೊಂಡ್ ಬರಬೇಕು ಅಂತ ಹೇಳಿದ್ರು. ಸೊ ವಿ ಆರ್ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್ ಅದೇ ಥರ ಕಾಸ್ಟ್ಯೂಮ್ ಹಾಕೊಂಬರಕ್ಕೆ. ಸೊ ನಾವೆಲ್ಲ ಅದೇ ಥರ ರಿಲೇಟೆಡ್ ಅದೇ ಥರ ಕಾಸ್ಟ್ಯೂಮ್ ಹಾಕಿದ್ದೀವಿ. ಸರ್ನ ಬಿಟ್ಟ ಅವ್ರು ಆಕ್ಚುಲಿ ಅವ್ರ ನೋಡಕ್ಕಾಗಲ್ಲ, ನೀವು ಆ ಡ್ರೆಸ್ ಇಲ್ಲಿ ಹಾಕೊಂಡ್ ಬಂದ್ರೆ. ಅದಕ್ಕೆ ಅದನ್ನ ನೀವು ಮೂವಿ ನೋಡಿದ್ರೆ
ಚೆನ್ನಾಗಿರುತ್ತೆ, ತುಂಬ ಭಯಂಕರವಾಗಿದ್ದಾರೆ. ನಾನು ಅವ್ರ ಟೈಗರ್ ಪ್ರಭಾಕರ್ ಅಂತ ಕರಿತಾ ಇರ್ತೀನಿ. ಬಟ್ ತುಂಬ ಅದ್ದೂರಿಯಾಗಿ ಮಾಡಿದ್ದೀವಿ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ದೊಡ್ಡ ಗುರು ಹಿರಿಯರು, ನಮ್ಮ ಪ್ರಣೀಮೂರ್ತಿ ಸರ್ ತುಂಬ ಸೀನಿಯರ್ ಸರು, ಅವರು ನಮ್ಮ ಗುರುಗಳು ಮಂಜು ಸರು, ಮೀಡಿಯಾ ಮಿತ್ರರು, ನಮ್ಮ ಪ್ರೊಡ್ಯೂಸರ್ ಸರ್ಸು, ಡೈರೆಕ್ಟರ್ ಸರು, ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ನಾವು ಹೊಸಬ್ರು, ನಮಗೆ ಕೈ ಹಿಡಿದು ಮುಂದೆ ನಡೆಸಿ, ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ. ಥ್ಯಾಂಕ್ ಯು ಸರ್. ಹಾಯ್, ನನ್ನ ಹೆಸರು ಪುನೀತ್ ಅಂತ. ಸೊ ಮೊದಲಿಗೆ ಪಂಚಪಾಂಡರ ಅಂತ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸರ್. ನಮಗೆ ಎಲ್ಲರೂ ಕೂಡ ಆಪರ್ಚುನಿಟಿ ಕೊಟ್ಟು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದೀರಾ. ಅಂಡ್ ಥ್ಯಾಂಕ್ ಯು ಡೈರೆಕ್ಟರ್ ಮಸಿ ಸೂರ್ಯ ಸರ್ ಅಂಡ್ ಸರೋವರ್ ಸರ್. ಅಂಡ್ ಇದು ಮೂವಿ ಇದು ದಿನ ಬಂದಿದೆ. ಓಕೆ, ಸೊ ಇದೇ 28 ರಿಲೀಸ್ ಆಗ್ತಿದೆ. ದಯವಿಟ್ಟು ನಮ್ಮ ಎಲ್ಲ ಹೊಸ ಟೆಕ್ನಿಷಿಯನ್ಸ್, ಹೊಸ ಆರ್ಟಿಸ್ಟ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಂಗ್ಲೀಷ್ನಲ್ಲಿ ಒಂದು ವರ್ಡು ನಂಗೆ ತುಂಬ ಇಷ್ಟ. ಅದೇನಂತ ನೀವು ಗೆಸ್ ಮಾಡಿರ್ಬೋದು, ಹೌಸ್ಫುಲ್. ಅದೇ ರೀತಿ ಕನ್ನಡದಲ್ಲಿ 2 ಪದ, ಚಿತ್ರಮಂದಿರ ಭರ್ತಿಯಾಗಿದೆ ಅಂತ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಥರ ಭರ್ತಿಯಾಗಿರೋ ಚಿತ್ರಮಂದಿರನ ಪ್ರದರ್ಶನದಲ್ಲೂ, ಪ್ರತಿ ಪ್ರದರ್ಶನ, ಪ್ರತಿ ಊರು, ನಮ್ಮ ಇಡೀ ಇದು ಪ್ಯಾನ್ ಇಂಡಿಯಾ ಮೂವಿ ನಾನು ಅಂದ್ಕೊಂಡಿದ್ದೀನಿ. ನಾನು ಅದ್ರ ಬಗ್ಗೆ ಏನು ವಿಚಾರಿಸಿಲ್ಲ. ಎಲ್ಲರೂ ನೋಡಿ ಭರ್ತಿ ಮಾಡಿ ಥಿಯೇಟ್ರನ್ನ. ನಮ್ಮ ಪ್ರೊಡ್ಯೂಸರ್ಸ್ ಜೇಬುಗಳನ್ನ ಭರ್ತಿ ಮಾಡಬೇಕು, ನಮ್ಮ ಡೈರೆಕ್ಟರ್ನ ಬ್ಯುಸಿ ಮಾಡಬೇಕು. ನನಗೂ ಒಂದು ಅಷ್ಟು ಹೆಚ್ಚಿನ ಅವಕಾಶಗಳು ಸಿಗಬೇಕು ಅಂತ ನಾನು ಸಿಂಪಲ್ ಸುನಿಯವರಲ್ಲೂ ಕೇಳ್ಕೊತಾ ಇದ್ದೀನಿ. ಅವ್ರನ್ನಲ್ಲೂ ತುಂಬ ಚೆನ್ನಾಗಿ ಪಾತ್ರಗಳನ್ನ ನನಗೆ ಕೊಟ್ಟಿದ್ದಾರೆ. ಯಾಕೋ ಇತ್ತೀಚೆಗೆ ಮಿಸ್ ಆಗಿದೆ. ಏನಿಲ್ಲ, ಅದು ಓಕೆ, ಒಳ್ಳೇದು. ಥ್ಯಾಂಕ್ ಯು. ನನ್ನ ಹೆಸರು ಗೌತಮ್ ಅಂತ. ಒಂದು ಸ್ಮಾಲ್ ರೋಲ್ ಮಾಡಿದ್ದೀನಿ ಈ ಫಿಲಮಲ್ಲಿ. ಒಂದು ಐ5 ಫಿಲಮ್ ಥರ ಕಾಣ್ತಾ ಇದೆ ನಮ್ಮದು. ಇದು ಮಾಂಗ್ ಬ್ಯಾಂಗು. ಈ ಮಂತ್ 28 ಎಲ್ಲರೂ ಬಂದು ದಯವಿಟ್ಟು ಫ್ಯಾಮಿಲಿ ಸಮೇತ ಎಲ್ಲ ನೋಡಿ ಫಿಲಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಆಲ್ ಮೈ ಪ್ರೊಡ್ಯೂಸರ್ಸ್ ಆ್ಯಂಡ್ ಸೂರ್ಯ ಸರ್ ಆ್ಯಂಡ್ ಸರೋವರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್. ಈ ಸಿನಿಮಾದಲ್ಲಿ ನಾನು ಲೆವಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂಥರ ಪತ್ತೇದಾರಿ ಕೆಲಸ ಮಾಡೋಂಥ ಒಂದು ಕ್ಯಾರೆಕ್ಟ್ರು. ತುಂಬ ಖುಷಿ ಆಗುತ್ತೆ. ಒಂದು 4 ವರ್ಷದ ಕಷ್ಟ, ಒಂದು ಶ್ರಮ, ಇವತ್ತಿಗೆ ಒಂದು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಾನು, ಸೂರ್ಯ, ಸರೋವರ್ ರೂಮ್ಮೇಟ್ಸು. ಸೊ ಈ ಸಿನಿಮಾದಲ್ಲಿ ನಾನು ಪ್ರೀ ಪ್ರೊಡಕ್ಷನು, ಪೋಸ್ಟ್ ಪ್ರೊಡಕ್ಷನ್ 3 ಹಂತಗಳಲ್ಲಿ ಕಂಪ್ಲೀಟಾಗಿ ತಂಡದ ಜೊತೆ ಇದ್ಕೊಂಡು ಹೇಳ್ಕೊಳೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಆ ಜರ್ನಿನೇ ತುಂಬ ಅದ್ಭುತ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ಇದೆಲ್ಲ ಶುರು ಆಗಿದ್ದು ನನ್ನ ಒಬ್ಬ ಫ್ರೆಂಡ್ ಇದ್ದರು, ಶಿವರಾಜ್ ಅಂತ. ಸೊ ಅವರಿಂದ ನನಗೆ ಸರೋವರ್ ಪರಿಚಯ ಆದರು. ಸೊ ಅದಾದಮೇಲೆ ಸೂರ್ಯನ, ಸರೋವರ್ನ ಪರಿಚಯ ಮಾಡಿಸಿ ಅಲ್ಲಿಂದ ಈ ಜರ್ನಿ ಶುರು ಆಗಿದ್ದು. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಾನು ನಮ್ಮ ಫ್ರೆಂಡ್ ಶಿವರಾಜ್ ಅಂತ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಂದಾಗೆ ಈ ಕಾರ್ಯಕ್ರಮಕ್ಕೆ, ನಮಗೆ ಹೊಸ ತಂಡಕ್ಕೆ ನೀವು ಬಂದಿರುವಂಥ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹೊಸ ತಂಡಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಇದೇ ತಿಂಗಳು 28ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೊಸಬರ ತಂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದುಬಿಟ್ಟು ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೀವು ಚೆನ್ನಾಗಿ ನೀವು ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ನೆಕ್ಸ್ಟ್ ಬರುವಂಥ ಒಂದು ನಟರಿಗಾಗಲಿ, ಪ್ರೊಡಕ್ಷನ್ ಹೌಸ್ಗಳಾಗಲಿ ಇನ್ನೂ ಹೆಚ್ಚೆಚ್ಚು ಚಿತ್ರಗಳನ್ನ ತೆಗೆಯೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ವಾಲ್ಕ್ಯಾನೋ ಪಿಕ್ಚರ್ಸ್ ಪ್ರೊಡ್ಯೂಸರ್ ಎಲ್ಲ 5 ಜನ ಪ್ರೊಡ್ಯೂಸರ್ಗಳಿಗೂ ನನ್ನ ನಮನಗಳು, ಒಂದು ಒಳ್ಳೆ ರೋಲ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಾನು ಬಂದಾಗ ನನಗೆ ಈ ರೋಲ್ ಇನ್ನೂ ಫಿಕ್ಸ್ ಆಗಿರಲಿಲ್ಲ. ನನಗೋಸ್ಕರನೇ ಸೂರ್ಯ ಈ ರೋಲ್ನ ಬರೆದಿದ್ದ, ಲೆವಿ ಅಂತ ಕ್ಯಾರೆಕ್ಟ್ರು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಸೂರ್ಯ. ಥ್ಯಾಂಕ್ ಯು. ಶುಭ ಸಂಜೆ ಎಲ್ರಿಗೂ. ನನ್ನ ಹೆಸರು ಹರೀಶ್ ಅದ್ವಿತ್ ಅಂತ. ನಾನು ಇದ್ರಾಗೆ ಬಾಳ್ಯ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲರೂ ಹೇಳಿದರು ಎಲ್ಲರೂ ಕಾಸ್ಟ್ಯೂಮಲ್ಲೇ ಬಂದಿದ್ದೀವಿ ಅಂತ. ಬಟ್ ನಾನು ಕಾಸ್ಟ್ಯೂಮಲ್ಲಿ ಬಂದಿಲ್ಲ. ನಾನು ಅದೇ ಕಾಸ್ಟ್ಯೂಮಲ್ಲಿ ಏನಾದರೂ ಬಂದಿದ್ದರೆ ಗೇಟಲ್ಲೇ ಹೊರಗೆ ಕಳ್ಸೋಣ ನನ್ನ. ಯಾಕಂದರೆ ಆ ಥರ ಕ್ಯಾರೆಕ್ಟ್ರು, ಆ ಥರ ಕಾಸ್ಟ್ಯೂಮ್ ನಂದು. ಇದರಲ್ಲಿ ಅವಕಾಶ ಮಾಡಿಕೊಟ್ಟಿರೋರಿಗೆ ಸೂರ್ಯ ಸರ್ ಅವ್ರಿಗೆ ತುಂಬ ಥ್ಯಾಂಕ್ ಯು. ಸರೋವರ ಬಂದುಬಿಟ್ಟು ನಮ್ಮ ಅಣ್ಣವನೇ. ನಮ್ಮ ಅಣ್ಣಯಿಂದಲೇ ನನಗೆ ಈ ಚಾನ್ಸ್ ಸಿಕ್ಕಿದೆ. ಹೀರೋ ನಮ್ಮ ಅಣ್ಣಾಗ ಮಾಡ್ತಿದ್ದಾನೆ. ಅದರಲ್ಲಿ ನಾನು ಅದರ ಒಂದು ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಟ್ರೈಲರ್ ಎಲ್ಲರೂ ನೋಡಿದ್ದೀರಾ ಎಷ್ಟು ಇಂಟ್ರೆಸ್ಟ್ ಆಗಿದೆ ಅಂತ. ನಾವು ಇವಾಗ ಆಡಿಯನ್ಸ್ಗೆ ಬೇಕಾಗಿರೋದು ಮೇನ್ ಕಂಟೆಂಟು, ಇಂಟ್ರೆಸ್ಟ್. ನಾವು ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ತಾ ಇರ್ತೀವಿ. ಆ ರೀಲ್ಸ್ನೇ ಅಟ್ಲೀಸ್ಟ್ ಒಂದು 10-15 ಸೆಕೆಂಡ್ಸ್ ಇರೋದನ್ನ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಅಂಥದ್ದು ಆಡಿಯನ್ಸ್ ಬಂದು 2 ಗಂಟೆ ಥಿಯೇಟ್ರಲ್ಲಿ ಕುತ್ಕೊಂಡು ಮೂವಿ ನೋಡ್ಬೇಕಂದ್ರೆ ಎಷ್ಟು ಅದರ ಕಂಟೆಂಟ್ ಇದ್ದರೆ, ಎಷ್ಟು ಇಂಟ್ರೆಸ್ಟ್ ಆಗಿದ್ರೆ ನೋಡ್ತಾರೆ ಅನ್ನೋದು ಗೊತ್ತು. ಆ ಇಂಟ್ರೆಸ್ಟ್ ನಾವು ಮೂಡ್ಸೋಕ್ಕೋಸ್ಕರ ಟ್ರೈ ಮಾಡಿದ್ದೀವಿ. ಅದನ್ನು ನೀವು ನೋಡಿ ಜಡ್ಜ್ ಮಾಡ್ಬೇಕಂತ ಹೇಳಿ ಆಡಿಯನ್ಸ್ನ ಕೋರ್ಕೊತಾ ಇದ್ದೀವಿ. ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು. ರವೀಂದ್ರ ಸರ್. First, my thanks to Colonel Rajendran sir. Because of him, I am standing here. I acted a small role in this movie, and all the best for director Surya and hero Sarovar, and heroine is sitting there, Soundarya. And the another movie, Capital City Hero, is also has come today, Rajiv Reddy sir.
and I acted in that movie also, Capital City. And all the best, and please come to the theatre and enjoy well. Thank you very much. Thank you team. ಎಲ್ರಿಗೂ ನಮಸ್ಕಾರ. ಒಂದು ನಿಮಿಷ, ಇಲ್ಲಿ ನಮ್ಮ ಟೀಮಲ್ಲಿ ಎಲ್ಲರೂ ಪ್ರಮೋಷನ್ಗೋಸ್ಕರ ತುಂಬ ಕಷ್ಟ ಬಿದ್ದಿದ್ದೀವಿ. ಇದರಲ್ಲಿ ತುಂಬ ಜಾಸ್ತಿ ಪಾತ್ರ ಆವರಿಸಿರೋದು ಪ್ರಮೋಷನ್ಗೋಸ್ಕರ ನಮ್ಮ ಸಾರಸ್. ಓಕೆ, ಸೊ ಅವ್ರಿಗೆ ಲಾಸ್ಟ್ ವೀಕ್ ಒಂದು ಆಕ್ಸಿಡೆಂಟ್ ಆಯಿತು. ಸೊ ಈ ಆಲ್ಸೋ ಇಸ್ ದೇರ್. ಸೊ ನಾನು ಅವ್ರಿಗೆ ಮೈಕ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರು ಪ್ರಮೋಷನ್ಗೋಸ್ಕರ ತುಂಬ ಕಷ್ಟ ಬಿದ್ದಿದ್ದಾರೆ ಸೋಷಿಯಲ್ ಮೀಡಿಯಲ್ಲಿ. ಈವನ್ ಆಪರೇಷನ್ ಥಿಯೇಟ್ರಿಂದ ಆಚೆ ಬಂದ ಮೇಲೆ ಕೂಡ ಅವರು ಪ್ರಮೋಷನ್ಗೋಸ್ಕರ ತುಂಬ ಕಷ್ಟ ಬಿದ್ದಿದ್ದಾರೆ. ಸಾರಸ್. ಥ್ಯಾಂಕ್ ಯು ಸರ್. ಸೊ ಆಗಬಾರ್ದಾಗಿತ್ತು, ಆಗಿದೆ. ಬಟ್ ನನ್ನ ಉಸಿರು ಏನೇ ಇದ್ರು ನಮ್ಮ ಸಿನಿಮಾ ಕಡೆನೇ ಇರುತ್ತೆ. ಯಾಕಂದರೆ ಪ್ರತಿದಿನ ಪ್ರತಿ ಸೆಕೆಂಡ್ ಕೂಡ ನಮ್ಮ ಸಿನಿಮಾಗೋಸ್ಕರನೇ ನಮ್ಮ ನಿರ್ದೇಶಕರು, ನಮ್ಮ ಹೀರೋ ಆಗಿರ್ಬೋದು, ಅಷ್ಟು ದುಡ್ದಿದ್ದಾರೆ. ಇಡೀ ಓಲ್ಡ್ ಟೀಮು. ಹೇಳ್ಬೇಕಂತಂದ್ರೆ ಮೊದಲು ಇಷ್ಟ ಆಗಿದೆ ನಮ್ಮ ಸೂರ್ಯ ಸರ್ ಆ ಡೈರೆಕ್ಷನ್ ಏನಿದೆ, ಆ ಕಥೆನ ಯಾವ ರೀತಿ ತಗೊಂಡೋಗ್ತಾರೆ, ನರೇಶನ್ನ. ನಮಗೆ ಗೊತ್ತಿಲ್ಲ ಈ ಥರನೂ ಶೂಟಿಂಗ್ ಮಾಡಿಬಿಟ್ಟು ಫೈನಲಿ ಮಿಕ್ಸಿಂಗ್ ಕುತ್ಕೊಂಡಾಗ ನೋಡಿದಾಗ ಅನಿಸ್ತು ನಮ್ಮ ಸಿನಿಮಾ ನಿಜವಾಗ್ಲೂ ಅದು ಸೂರ್ಯ ಸರ್ ಮೊದಲನೇ ಸಿನಿಮಾ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸ್ತು. ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ ಅನ್ನೋ ಭರವಸೆಲೇ ಇದ್ದೀವಿ. ಅದಕ್ಕೆ ನಮ್ಮ ಕನ್ನಡ ನಾಡಿನ ಜನತೆ ಏನಿದ್ದಾರೆ ಅವರ ಆಶೀರ್ವಾದ ಖಂಡಿತವಾಗ್ಲೂ ನಮ್ಮ ಸಿನಿಮಾಗೆ ಬೇಕು. ಹಾಗೆ ಇವತ್ತು ಈ ಸುಸಂದರ್ಭಕ್ಕೆ ಬಂದಿರತಕ್ಕಂಥ ನಮ್ಮ ಅಜಯ್ ರಾವ್ ಸರ್, ನಾನು ತಾಜ್ ಮಹಲ್ ಸಿನಿಮಾ ನೋಡಿ ಇವತ್ತು ಲೈಫಲ್ಲಿ ಏನಾದರೂ ಒಂದು ರೀತಿ ಬದುಕ್ತಾ ಇದ್ದೀನಿ ಅಂತಂದರೆ ಸರ್ ನಿಜವಾಗ್ಲೂ ಆ ಸಿನಿಮಾನ ನಾನು ಆಲ್ಮೋಸ್ಟ್ ನನ್ನ ಲೈಫಿಗೆ ಇತ್ತು ಸರ್. ಆ ರೀತಿ ಇವತ್ತೇನೋ ಒಂದು ಮಟ್ಟಕ್ಕಿದ್ದೀನಿ. ಸೊ ನೀವು ಬಂದು ತುಂಬ ಖುಷಿ ಆಯಿತು. ಸಿಂಪಲ್ ಸುನಿ ಸರ್ ನಾನು ಮುಂಚೆ ಭೇಟಿಯಾಗಿದ್ದೆ, ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು. ಮತ್ತು ನಿಶ್ಚಿತ್ ಸರ್ ಅವರು ಬಂದಿದ್ದು ತುಂಬ ಖುಷಿ ಆಯಿತು. ಮತ್ತು ನಮ್ಮ ಮಾಸ್ಟರ್ ಸರ್ ಬ್ರೂಸ್ಲಿ, ಸೊ ಮಂಜು ಸರ್ ಬಂದಿದ್ದು ತುಂಬ ಖುಷಿ ಆಯಿತು. ಸೊ ತುಂಬ ಖುಷಿ ಆಗಿದೆ. ಏನು ಖುಷಿ ಮಾತಾಡಕ್ಕೆ ಬರ್ತಿಲ್ಲ, ಬಟ್ ನನಗೆ ಈ ಪೇಯ್ನ್ ಏನು ಅನಿಸ್ತಾ ಇಲ್ಲ. ಸೊ 28ನೇ ತಾರೀಕು ಏನು ನೀವು ಸಿನಿಮಾ ಬಂದು ನೋಡ್ತಿರಲ್ಲ ಅವತ್ತು ನನಗೆ ಈ ಪೇಯ್ನ್ ಏನು ಇರೋದೇ ಇಲ್ಲ. ತುಂಬ ಖುಷಿ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಜೈ ಮಾಂಗ್ ಥ್ಯಾಂಕ್ ಯು ಸರಸ್. ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಆರೋಗ್ಯ ಹುಷಾರು. ಒಂದು ಗ್ರೂಪ್ ಫೋಟೋಗ್ರಾಫ್ ಪ್ಲೀಸ್ ಬನ್ನಿ ಬೇಗ. ಥ್ಯಾಂಕ್ ಯು. ಆದರೆ ನನ್ನ ಪೇಮೆಂಟಲ್ಲಿ ಶೇರ್ ಮಾಡಲ್ಲ ನಾನು. ಬೇಡ. ಪೃಥ್ವಿ ಸರ್, ನಾವು ಆಮೇಲೆ ಕರಿತೀನಿ, ನೀವು ತೊಗೊಂಡ್ಬಿಡಿ. ನಿಮ್ಮನ್ನು ತಿರ್ಗಾ ಕರಿತೀನಿ ನಾನು. ನಂಗೆ ಗೊತ್ತು, ನಂಗೆ ಅರ್ಥ ಆಗ್ತಾ ಇದೆ ನಿಮ್ಮ ಸಂಕಟ. ನಿಂತ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಚಿತ್ರದ ತೂಕ ತುಂಬ ಹೆಚ್ಚಾಗಿದ್ದು ನಮ್ಮ ಪೃಥ್ವಿರಾಜ್ ಅವರು ಈ ಚಿತ್ರದಲ್ಲಿ ಸೇರ್ಪಡೆ ಆದಮೇಲೆ ಅದಕ್ಕೊಂದು ದೊಡ್ಡ ಶಕ್ತಿ ಬಂತು, ಒಂದು ಬೆಲೆ ಬಂತು. ನಿಜವಾಗ್ಲೂ ಇದರಲ್ಲಿ ಅವ್ರ ಪಾಲು ತುಂಬ ದೊಡ್ಡದಿದೆ ಅಂತ ನಾನು ಹೇಳೋಕ್ಕೆ ಸಂತೋಷದಿಂದ ಹೇಳ್ತೀನಿ, ತುಂಬ ಪ್ರೀತಿಯಿಂದ ಹೇಳ್ತೀನಿ. ದೇವರವ್ರಿಗೆ ತುಂಬ ಒಳ್ಳೇದು ಮಾಡಲಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ದೇವರಲ್ಲಿ. ಕರಿತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಟೆಕ್ನಿಕಲ್ ಟೀಮಿಂದ ನಮ್ಮ DOP ಅವರು ವೇದಿಕೆಗೆ ಬಂದಿಲ್ಲ ಅಂದರೆ ಹೇಗೆ? ಸೊ ಕಾರ್ತಿಕ್ ಶರ್ಮಾ ಅವರು ಎಲ್ಲಿದ್ದರೂ ಶೀಘ್ರವಾಗಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. DOP ಸರ್ ಬನ್ನಿ ಸರ್. ನೀವು ಯಾಕೆ ಯಾವಾಗಲೂ ತೆರೆ ಹಿಂದೆನೇ ಇರ್ತೀರ? ಇವಾಗ ನೀವು ವೇದಿಕೆ ಕ್ಯಾಮ್ರಾ ಮುಂದೆ ಬರಬೇಕು ನೀವು. ನಮಸ್ತೆ. ನನ್ನ ಹೆಸರು ಕಾರ್ತಿಕ್ ಶರ್ಮಾ ಅಂತ, ಈ ಸಿನಿಮಾ ಛಾಯಾಗ್ರಾಹಕ. ಫಸ್ಟ್ಲಿ ಸರ್, ಅಜಯ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಸುನಿ ಸರ್, ವಿಲಿಯಮ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಈ ಸಿನಿಮಾ ಬಗ್ಗೆ ಟ್ರೈಲರ್ ಎಲ್ಲರೂ ನೋಡಿದ್ರಿ, ನೀವೇ ಹೇಳ್ಬೇಕು ಹೇಗಿದೆ ಅಂತ. ನಮ್ದೇನು ತೆರೆ ಹಿಂದೆ ಕೆಲಸ ಅಷ್ಟೇ, ಇಲ್ಲೂ ಹಿಂದಕ್ಕೆ ಹಾಕಿದ್ರು ಒಂಚೂರು, ಈಗ ಮುಂದೆ ಬಂದ್ವಿ. ಇದರ ನೆಕ್ಸ್ಟ್ ಎವ್ರಿಥಿಂಗ್ ಇಸ್ ಯೋರ್ ಸೆಲ್ಫ್. ದಟ್ಸ್ ಆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದೀಗ ನಮ್ಮ ಚಿತ್ರದ ಹಾಗೂ ನಮ್ಮ ಕನ್ನಡದ ಪ್ರೀತಿಯ ನಾಯಕಿ ನಟಿ ಸೌಂದರ್ಯ ಗೌಡ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಇವ್ರಿಗೆ ಒಂದ್ಸಲ ನೀವು ಜೋರಾಗಿ ಚಪ್ಪಾಳೆ ತಟ್ಟಲೇಬೇಕು. ಯಾಕೆ ಗೊತ್ತಾ, ನಮ್ಮ ಕನ್ನಡದ ಹುಡುಗಿಯಾಗಿ ಇಂಟರ್ನ್ಯಾಷನಲ್ ಬ್ಯೂಟಿ ಪೇಜೆಂಟನ್ನು ಶ್ರೀಲಂಕಾದಲ್ಲಿ ಪಡ್ಕೊಂಡಿದ್ದಾರೆ. ಈಗ ವಿಶೇಷವಾಗಿ ಮಿಸ್ ದೀವಾ, ಇವಾಗ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಮ್ಮ KGF ನಾಯಕಿ ಶ್ರೀನಿಧಿ ಶೆಟ್ಟಿ ಅವರ ರಾಬೋಟ್ ಹೀರೋಯಿನ್ ಆದಂಥ ಆಶಾ ಭಟ್ ಅವರಾಗಿರ್ಬೋದು, ಐಶ್ವರ್ಯ ರಾಯ್, ಪ್ರಿಯಾಂಕಾ ಚೋಪ್ರಾ ಅವರು ಸೆಲೆಕ್ಟ್ ಆದಂಥ ಮಿಸ್ ದೀವಾಗೆ ನಮ್ಮ ಕರ್ನಾಟಕದಿಂದ ಫೈನಲಿಸ್ಟ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಲುಪಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ವಿ ಆರ್ ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ.
ನಾನು ಸೌಂದರ್ಯ ಗೌಡ. ಹಾಗೆ ನನಗೆ ಟ್ರೇಲರ್ ತುಂಬ ಇಷ್ಟ ಆಯಿತು. ನಾನು ಟೀಸರ್ ನೋಡಿದೆ ಆ್ಯಂಡ್ ಟ್ರೇಲರ್ ಇಷ್ಟು ಈ ಮಟ್ಟಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಒಂಥರ ಲೈಕ್ ಆ ಹಾಲಿವುಡ್ ಟಿಂಟ್ ಇದೆ, ಲೈಕ್ ಹಾಲಿವುಡ್ ಟಚ್ ಇದೆ. ಸೊ ಯಾರು ಇದುವರೆಗೂ ಟ್ರೈ ಮಾಡದೇ ಇರುವಂತಹ ಒಂದು ವೆರಿ ಯುನೀಕ್ ಆಗಿರುವಂತಹ ಒಂದು ಜಾನರ್ ಟ್ರೈ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಮಾಸ್ಜಿದ್ ಸೂರ್ಯ ಅವರು. ಹಾಗೆ ಸರೋವರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಡಿಫ್ರೆಂಟಾಗಿ. ಆ್ಯಂಡ್ ನನ್ನ ಕೂಡ ನಾನೇ ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮನ್. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಮೈ ಟೀಮ್. ಆ್ಯಂಡ್ ನಮ್ಮ ಗೆಸ್ಟಾಗಿ ಬಂದಿರೋ ಅಜಯ್ ರಾವ್ ಸರ್, ಸಿಂಪಲ್ ಸುನಿ ಸರ್, ಚಿಲ್ಲರ್ ಮಂಜು ಸರ್, ವಿಲಿಯಂ ಡೇವಿಡ್ ಸರ್, ಐ ಆಮ್ ಅ ಫ್ಯಾನ್ ಆಫ್ ಆಲ್ ಆಫ್ ಯು. ನಿಶ್ಚಿತ್ ಕುರೋಡಿ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಇಷ್ಟು ಒಳ್ಳೆ ದೊಡ್ಡ ಆ್ಯಕ್ಟರ್ಸ್ ಮುಂದೆ ನಾವು ಟ್ರೇಲರ್ನ ಹಾಕಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಅದೇ ನನಗೆ ಖುಷಿಯಾದಂಥ ವಿಷಯ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ನಾನು ಈ ಥರ ಒಂದು ಗೆಟಪ್ಪಲ್ಲಿ ಈ ಥರ ಒಂದು ಲುಕ್ಕಲ್ಲಿ ಹೀಗೆ ಕಾಣ್ತೀನಿ ಅಂತಲೂ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ಥರ ಒಂದು ಯುನೀಕಾಗಿ ತೋರಿಸಿದ್ದಾರೆ ನನ್ನ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ನಿಮಗೆ ಇಷ್ಟ ಆಗಿದೆ, ನನಗೆ ಚಿಯರ್ಸ್ ಕೇಳಿಸ್ತು. ಆ್ಯಂಡ್ ದಟ್ಸ್ ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಿರೀಟ ಒಂದಿಲ್ಲ, ನೆಕ್ಸ್ಟ್ ಟೈಮ್ ಬರಬೇಕಂದ್ರೆ ನೀವು ಬ್ಯೂಟಿ ಪೇಜನ್ ವಿನ್ ಆಗಿ ಮಿಸ್ ದೀವಾ ಆಗಿ ಬನ್ನಿ. ಆಲ್ ದ ವೆರಿ ಬೆಸ್ಟ್. ಇದೀಗ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಅವರ ಬತ್ತಳಿಕೆಯಲ್ಲಿ 20 ಮೂವೀಸ್ ಇದೆ, 20 ಫಿಲಮ್ಸ್, ಕಂಟಿನ್ಯೂಸ್ ಆಗಿ 5 ಲ್ಯಾಂಗ್ವೇಜಸಲ್ಲಿ ಅವರು ಅಭಿನಯಿಸ್ತಾ ಬರ್ತಾ ಇದ್ದಾರೆ. ಆದರೆ ಇವತ್ತು ಚಿತ್ರತಂಡಕ್ಕೆ ಬೆಂಬಲವನ್ನು ನೀಡೋದಕ್ಕೆ ಹೈದರಾಬಾದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪಂಚಭಾಷಾ ನಟರಾಗಿರುವಂಥ ಬಬ್ಲು ಪೃಥ್ವಿರಾಜ್ ಸರ್ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ವರ್ಸಟೈಲ್ ಆಕ್ಟರ್ ಶ್ರೀ ಬಬ್ಲು ಪೃಥ್ವಿರಾಜ್ ಸರ್. ಬಾಲನಟನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಹ್ಯಾಸ್ ಕಂಪ್ಲೀಟೆಡ್ 50 years. ಇದಕ್ಕೊಂದ್ಸಲ ಜೋರ ಚಪ್ಪಾಳೆ ಬರಲೇಬೇಕು. ಸಾಧನೆ ಸರ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಿಸ್. ಓವರ್ ಟು ಯು. Good evening, everybody. Small correction, ma. I'm doing 25 films now, not 20. 18 Telugu, 5 Tamil, 2 Hindi, and 6 web series. Okay, so now this is what I am now today. But just before Animal, I went through a lot of struggle. I did a fantastic film, Manju sir knows, called Circle Inspector in Kannada. Super film, big banner, big budget, big artists, big technicians. Nothing happened in my career. Then I did Telugu, I did Pelli, big film, super hit. I did about 50, 60, 100 films Telugu. Nothing happened. Tamil I did. So I was struggling and also turning old. I'm 59 now. So I was almost giving up hope, and I said, and the worst part is they started making me doing father roles and then went up to grandfather roles. You know, they wanted me to play the very old people, hero's father. So I was, almost giving up. And then something happened. A bunch of producers, very passionate people, they called me and said, sir, we are making a film called Monk the Young. Please, you must come to Bangalore and you must. So they told me this fantasy. I said, is this like 100 crore budget? No, sir. This is from our heart we are making. So the producers, the directors, the team, let me tell you one thing. I don't know how this film is going to do, but today I'm saying Monk the Young is a super duper hit. It is a success story because we took a lot of time. We started as a dream and you made this dream a reality. And to be a part of the dream, I'm so proud, sir. So the reason why I said that, I'm doing this, I go around telling people that I'm doing 25 films, I'm doing this, because not that I'm showing off, I'm saying if I can do it, you can do it. Never ever give up. Success is just, in the corner. So if you have passion, this is the result. And last month I had 2 films released. February is a very lucky month for me. 7th was Tandel, a pan-India film. 7th was, and then 14th is Laila. 28th is Monk the Young. So February is a lucky month for me. And all those movies are super duper hits. So Monk the Young will also be a super duper hit. So God bless you all. Thank you so much.
Thank you, Prithviraj sir. Sir, it is no surprise for us if the movie increases from today 25 to tomorrow morning 30 or 35, because one of the major characters sir play ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ, ಹಾಗೆ busiest actor. Thank you so much for coming down to Bengaluru sir. Bengaluru loves you. Thank you very much for being here. So ಇದೀಗ ನಮ್ಮ ಚಿತ್ರದ ನಾಯಕ ನಟರು ಹಾಗೆ ಅವರ ಪಾತ್ರಕ್ಕೆ ಅದ್ಭುತವಾದಂತಹ ಜೀವವನ್ನ ತುಂಬಿ ಅತ್ಯಂತ ಕಾಳಜಿಯಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ಅಭಿನಯಿಸಿರುವಂತ ಸರೋವರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ. ನಮಸ್ತೆ ಎಲ್ರಿಗೂ, ಆ್ಯಂಡ್ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ಮೊದಲನೇದಾಗಿ ಸಿಂಪಲ್ ಸುನಿ ಸರ್ ಆ್ಯಂಡ್ ಅಜಯ್ ರಾವ್ ಆ್ಯಂಡ್ ಬಬ್ಲು ಪೃಥ್ವಿರಾಜ್ ಸರ್ ಆ್ಯಂಡ್ ಮಂಜುನಾಥ್ ಕೃಷ್ಣಮೂರ್ತಿ ಸರ್, ತಿಲ್ಲರ ಮಂಜು ಸರ್, ರಾಜೀವ್ ರೆಡ್ಡಿ ಸರ್, ಎಲ್ಲರಿಗೂ ಹೆಸರು ಹೇಳ್ತಾ ಹೋದರೆ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ಸಿನಿಮಾದು ಪ್ರತಿಯೊಬ್ಬರಿಗೂ ಕತೆಗಳು ಕಾಯ್ತಾ ಇರ್ತಾರೆ. ಅಂದರೆ ಐ ಮೀನ್ ಯಾವುದಾದ್ರು ಹೊಸ ಕತೆ ಬರುತ್ತಾ ಅಥವಾ ಇಂಟ್ರೆಸ್ಟಿಂಗ್ ಕುತೂಹಲ ಭರಿತವಾಗಿರೋಂಥ ಯಾವುದಾದ್ರು ಕತೆ ಬರುತ್ತಾ ಅಂತ ಕಾಯ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಒಂದು ಕುತೂಹಲ ಭರಿತವಾಗಿರೋಂಥ ಒಂದು ಕತೆ ಇರುತ್ತೆ. ಒಂದು 2 ಅವರ್ ಹೊರಗಡೆ ಪ್ರಪಂಚನ ಮರೆಸ್ಬಿಟ್ಟು ಈ ಪ್ರಪಂಚಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದು ನಿಮಗೆ ಅಶ್ಯೂರೆನ್ಸ್ ಗ್ಯಾರಂಟಿ ಕೊಡ್ತೀನಿ ನಾನು ನಿಮಗೆ ಇಲ್ಲಿ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರಿಗೂ, ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾಮನ್ DOP ಅವ್ರಿಗೆ. ಕ್ಯಾಮ್ರಾಮನ್ DOP ಬಗ್ಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಹಿಂಗು ತೆಂಗು ಇದ್ರೆ ಮಂಗನ ಅಡುಗೆ ಮಾಡುತ್ತೆ ಅಂತಾರಲ್ಲ ಹಾಗೆ. ಸೊ ಅಂದರೆ ಐ ಮೀನ್ ಈ ಮಾತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಎಲ್ಲ ಎಕ್ವಿಪ್ಮೆಂಟ್ಸ್ ಕೊಟ್ಬಿಟ್ಟು ಎಲ್ಲ ಬಜೆಟ್ ಕೊಟ್ಬಿಟ್ರೆ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಸಿನಿಮಾ. ಸೊ ಇರೋ ರಿಸೋರ್ಸಲ್ಲೇ ಸಪೋಸ್ ನಾವೆಲ್ಲ ಒಂದು ಫಾರೆಸ್ಟ್ಗೆ ಹೋಗಿರ್ತೀವಿ, ಅಲ್ಲಿ ಅದಿರಲ್ಲ ಇದಿರಲ್ಲ ಅಂತಲ್ಲ, ಏನಿದೆ ಅದರಲ್ಲೇ ಪಟ ಮಾಡಿಬಿಟ್ಟು ಒಂದು ಶಾರ್ಟ್ ತೆಗೆದು ಕೊಟ್ಬಿಡ್ತಾರೆ, ಒಂದು ಬ್ಯೂಟಿಫುಲ್ಲಾಗಿ ಶಾರ್ಟ್ ತೆಗೆದು ಕೊಟ್ಬಿಡ್ತಾರೆ. ಸೊ ಅಂಥ ಒಂದು ಕೆಪಾಸಿಟಿ ಇರುವಂಥ ನಮ್ಮ ಕಾರ್ತಿಕ್ ಶರ್ಮಾ, ಥ್ಯಾಂಕ್ ಯು. ಸೊ ಊರಿಂದ ನಮ್ಮ ತಂದೆಯವ್ರು ಬಂದಿದ್ದಾರೆ, ರಾಮಣ್ಣ ಅಂತ ಅವ್ರ ಹೆಸರು. ಥ್ಯಾಂಕ್ ಯು ಅಷ್ಟು ದೂರದಿಂದ ಬಂದಿರೋದಕ್ಕೆ. ನಮ್ಮ ರಿಲೇಟಿವ್ಸ್ ಬಂದಿದ್ದಾರೆ, ನಮ್ಮ ಬ್ರದರ್ಸ್ ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು. ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು, ಇಲ್ಲಿ ವ್ಯವಸ್ಥೆಯಲ್ಲಿ ಏನಾದರೂ ಲೋಪದೋಷಗಳಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ನಾವು ಹೊಸದಾಗಿ ಮಾಡಿದ್ದೀವಿ ಇದನ್ನು. ಥ್ಯಾಂಕ್ ಯು. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಿಹೈಂಡ್ ದ ಸ್ಕ್ರೀನ್ 1 hour 2 hour ಅಲ್ಲ, 10 days ಇಂದ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಸರೋವರ್ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ. ಆದ್ರೆ ಸ್ಟೇಜ್ ಮೇಲೆ ಬಂದಿದ ತಕ್ಷಣ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಹೋಗ್ಬಿಡ್ತಾರೆ. ಬಟ್ ಅವ್ರ ಕೆಲಸ ಎಲ್ಲವನ್ನ ತೋರಿಸುತ್ತೆ. ಇದೀಗ ದ ಮ್ಯಾನ್ ಬಿಹೈಂಡ್ ದ ಸಿನಿಮಾ ನಮ್ಮ ನಿರ್ದೇಶಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಮಸ್ಜಿದ್ ಸೂರ್ಯ ಅವರು. ಇವ್ರ ಹೆಸರು ಅದೆಷ್ಟು ಬಾಯಟ್ ಮಾಡಿದೀನಿ ಅಂದ್ರೆ, ಈ ತರ ಕಾಲೇಜಲ್ಲಿ ಬಾಯಟ್ ಮಾಡಿದ್ರೆ ಟಾಪ್ 1 ನಲ್ಲಿ ಬರ್ತಿದ್ದೆ ನಾನು. ಸೊ ದ ವೆರಿ ಟ್ಯಾಲೆಂಟೆಡ್ ಮಸ್ಜಿದ್ ಸೂರ್ಯ ಅವರು. ಸರ್, ಎಲ್ಲರಿಗೂ ನಮಸ್ಕಾರ. ಅಜಯ್ ರಾವ್ ಸಾರಿಗೂ ಹಾಗೂ ಥ್ರಿಲ್ಲರ್ ಮಂಜು ಸಾರಿಗೂ, ಹಾಗೆ ವಿಲಿಯಂ ಡೇವಿಡ್ಸನ್ ಸಾರಿಗೂ, ಹಾಗೆ ನಮ್ಮ ಸಿಂಪಲ್ ಸುನಿ ಸಾರಿಗೂ, ಹಾಗೆ ನಿಶ್ಚಿತ್ ಅವರಿಗೂ, ಹಾಗೆ ಎಲ್ಲ ಫ್ಯಾಮಿಲಿ ಬಂಧುಗಳೆಲ್ಲ ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ. ಸೊ ಮಾಂಕ್ ದ ಯಂಗ್ ಇದೊಂದು ಸೈನ್ಸ್ ಫಿಕ್ಷನ್ ಮೂವಿ ಆಗಿರುತ್ತೆ, ಹಾಗೆ ರೆಟ್ರೋ ಕೂಡ ಇರುತ್ತೆ, ಅವತ್ತು ಹೇಳಿದ್ದೀನಿ ನಿಮಗೆ. ಸೊ ಮೇಯ್ನಾಗಿ ಇದರಲ್ಲಿ ಕಾನ್ಸೆಪ್ಟ್ ಬಂದುಬಿಟ್ಟು ಪಾಸಿಟಿವ್ ನೆಗೆಟಿವಿಟಿ ಅಂತ. ಸೊ ಪಾಸಿಟಿವ್ ಬಂದುಬಿಟ್ಟು ರಾಲ್ಡಾ ದೇಶನ್ ಚೋಕರ, ಮಾಸ್ಕ್ ಹಾಕೊಂಡು ನೀವು ನೋಡಿದ್ರಲ್ಲ, ಅದು ರಾಲ್ಡಾ ದೇಶನ್ ಚೋಕರ. ನೆಗೆಟಿವ್ ಬಂದುಬಿಟ್ಟು ಕಿನ್ರಿ, ಅದು ಸೀಕ್ರೆಟ್ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ನೆಗೆಟಿವ್ ಹೇಗೆ ಕ್ರಿಯೇಟ್ ಆಯಿತು ಮತ್ತು ಪಾಸಿಟಿವ್ ಹೇಗೆ ಕ್ರಿಯೇಟ್ ಆಯಿತು. ಸೊ ನೆಗೆಟಿವ್ ಎಷ್ಟು ಸ್ಪೀಡಾಗಿ ಸ್ಪ್ರೆಡ್ ಆಗುತ್ತೆ, ಅದು ಜನಗಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಪಾಸಿಟಿವಿಟಿ ತುಂಬ ಸ್ಲೋ ಆಗಿ ಸ್ಟ್ರಾಂಗ್ ಆಗುತ್ತೆ, ಅದು ಜನಗಳಿಗೆ ಇಷ್ಟ ಆಗೋದಿಲ್ಲ. ಸೊ ಆ ಒಂದು ಕಾನ್ಸೆಪ್ಟು, ನೇಚರ್ ಕಾನ್ಸೆಪ್ಟ್ ಕೂಡ ಇದೆ. ಸೊ ಈ ಥರ ಹಲವಾರು ಕಾನ್ಸೆಪ್ಟ್ಗಳು ಹೊಂದಿರೋ ಮಾಂಕ್ ದ ಯಂಗ್ ಮೂವಿ. ಹಾಗೆ ಟೆಕ್ನಿಷಿಯನ್ಸ್ಗಳ ಬಗ್ಗೆ ಹೇಳಬೇಕಂದ್ರೆ, ಸೊ ನಾವು ಸಿ ಜಿ ಐ ವರ್ಕ್ ಏನು ನೋಡ್ತಾ ಇದ್ದೀರಾ, ಸೊ ಇದು ತಗೊಳ್ಳೋದೇ ಒಂದು ಚಾಲೆಂಜು. ಸೊ ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಕಡೆ ಕೊಟ್ಟಿದ್ವಿ CGI ವರ್ಕ್ ಮಾಡೋದಕ್ಕೆ. ಈ ಚಾಪರ್ಸ್ಗಳೇನು ನೋಡ್ತಿದ್ದೀರಲ್ಲ ನೀವು, ಅದು ರಿಯಲಿಸ್ಟಿಕ್ ಫೀಲ್ ಬರ್ತಾ ಇರಲಿಲ್ಲ. ಸೊ ರಿಯಲಿಸ್ಟಿಕ್ ಫೀಲ್ ಬರಲಿಲ್ಲ ಅಂದರೆ ಎಲ್ರಿಗೂ ಗೊತ್ತು, ಆಡಿಯನ್ಸ್ ಅಂತ ನೆಗೆಟಿವ್ ಮಾತಾಡ್ಬಿಡ್ತಾರೆ. ಸೊ ಅದನ್ನು 6 months ಬೇರೆ ಕಡೆ ಸ್ಪೆಂಡ್ ಮಾಡಿ ಅಲ್ಲೂ ರಿಯಲಿಸ್ಟಿಕ್ ಫೀಲ್ ಬರಲಿಲ್ಲ. ಹಾಗಾಗಿ ಏನು ಮಾಡಬೇಕಂತ ತೋರಿಸದೆ ಒಂದು ಎಡಿಟರ್ ಕಡೆಯಿಂದ ಧನುಷ್ ಎಲ್ ಬೇದ್ರೆ ಅವ್ರ ಕಡೆ ನೋಡಿದಾಗ ಒಂದು CGI ಟೀಮ್ ಸಿಕ್ತು. ಅದು ಎಲ್ಲ ಕಾಲೇಜ್ ಹುಡುಗರಾಗಿದ್ರು. ಸೊ ಪ್ರತಿ ಡೇನೂ ಟೆನ್ಷನ್, ಅಂದರೆ ರಿಯಲಿಸ್ಟಿಕ್ ಫೀಲ್ ಬರ್ತಾ ಇರಲಿಲ್ಲ, ಟೆನ್ಷನ್ ಆಗೋದು. ಯಾಕಂದರೆ ಏನು ಮಾಡಬೇಕು, ಏನು ಈಗ CGI ಬೇಕು ಅಂದರೆ ಈಗ ರಿಯಲಿಸ್ಟಿಕ್ ಬರಲಿಲ್ಲ ಅಂದರೆ ಜನಗಳಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಕಾಲೇಜ್ ಹುಡುಗರು ಪಾಪ ಎಕ್ಸಾಮ್ಗಳು ಬಿಟ್ಟು ಈ ಥರ ರಿಯಲಿಸ್ಟಿಕ್ ಫೀಲ್ ಬರೋ ಥರ ಎಲ್ಲ ಬಂದಿದೆ ಅಂದ್ಕೊಳ್ತೀನಿ. ಸೊ
ಇಷ್ಟು ಹೇಳ್ತೀನಿ. ಸಾರಿ ಇವತ್ತು ಡಿಲೇ ಆಗಿದೆ, ಸೊ ಹಾಗಾಗಿ ಎಲ್ಲ ನರ್ವಸ್ ಆಗಿದೆ, ಏನು ಎಲ್ಲ ಲೇಟ್ ಆಯಿತು, ಪ್ರತಿಯೊಬ್ಬರಿಗೂ ಸೀಟ್ ಸಿಗಲಿಲ್ಲ, ಆ ಥರ ಇದು ಆಗ್ತಿಲ್ಲ. ಸೊ ಹಾಗಾಗಿ ನನಗೂ ಮಾತುಗಳು ಬರ್ತಾ ಇಲ್ಲ. ಆ್ಯಕ್ಚುಲಿ ನನಗೂ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದೆ, ಯಾಕಂದರೆ ಲೇಟಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ತಪ್ಪೇನಾದ್ರು ಮಾತಾಡಿದರೆ ಕ್ಷಮಿಸ್ಬಿಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಇದು ಸೈನ್ಸ್ ಫಿಕ್ಷನ್ ಜಾನರ್ ಆಗಿರುತ್ತೆ. ಸೊ ನೋಡಿ, ಥಿಯೇಟರ್ಸ್ಗಳಿಗೆ ಫೆಬ್ 28ಗೆ ಬರುತ್ತೆ. ಸೊ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂರ್ಯ ಸರ್, ಥ್ಯಾಂಕ್ ಯು. ಈಗ ಆಗೋಯ್ತು, ನೆಕ್ಸ್ಟ್ ಎಲ್ಲ ಚೀಫ್ ಗೆಸ್ಟ್ನ ಕರೆದ್ಬಿಡ್ತೀನಿ. 5 ನಿಮಿಷ ಪ್ಲೀಸ್. ಸರ್ 5 ಮಿನಿಟ್ಸ್. ಆಲ್ರೆಡಿ ಈಗ ನಮ್ಮ ಸಿನಿಮಾದ ಪ್ರೊಡ್ಯೂಸರ್ಸ್ ಅನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಒಂದು ಸ್ಮಾಲ್ ಸರ್ಪ್ರೈಸ್ ಕೂಡ ಇದೆ. ಸೊ ಅವ್ರ ವೇದಿಕೆಗೆ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಹೆಲ್ಪ್ ಮೀ ಟು ವೆಲ್ಕಮ್ ಕರ್ನಲ್ ರಾಜೇಂದ್ರನ್ ಅವರು, ಲಾಲ್ ಚಂದ್ ಕಟೇರಾ ಅವರನ್ನ, ಹಾಗೆ ವಿನಯ್ ರೆಡ್ಡಿ ಶೆಟ್ಟಿಹಳ್ಳಿ ಅವರು, ಗೋಪಿ ಚಂದ್ ತುಲ್ಲಾ ಅವರು. ಕರ್ನಲ್ ಹಂಗೆ ಮಿಲಿಟರಿಯಿಂದ ಗನ್ ಎತ್ತಾಕೊಂಡು ಬಂದ್ಬಿಡಿ. ನಮ್ಮಿಬ್ಬರು ಪ್ರೊಡ್ಯೂಸರ್ಸ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಹಾಗಾಗಿ ಅವರ ಪಾತ್ರದ ವೇಷಭೂಷಣದಲ್ಲಿ ನೀನು ಮುಂದೆ. ಸರ್, ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ಸ್, ಒಬ್ಬೊಬ್ರು ಒಂದೊಂದು ರಾಜ್ಯದವರು. ಆಲ್ ರೈಟ್. ಸೊ ಲಾಸ್ಟ್ ಟೈಮ್ ವಿನಯ್ ವಿ ಮಿಸ್ಡ್ ಯು. ಸೊ ಇವಾಗ ನೀವೇ ಫಸ್ಟ್ ಮಾತಾಡಬೇಕು. ವಿನಯ್ ರೆಡ್ಡಿ ಶೆಟ್ಟಿಹಳ್ಳಿ ಅವರು. ಸರ್ ಸೀನಿಯರ್ ಇರ್ಬೋದು, ಬಟ್ ಸ್ಟಿಲ್ ವಿ ಆರ್ ವೆರಿ ಯಂಗ್ ಇನ್ ಆರ್ಟ್ ಅಲ್ವಾ ಸರ್? ಓಕೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಗೆ ಮುಂದೆ ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ ಅಂದು ಹಿಂದೆ ಇರೋ ಎಲ್ಲ ಅತಿಥಿಗಳಿಗೂ ಅಂದರೆ ವಿಶೇಷವಾಗಿ ಮುಖ್ಯ ಅತಿಥಿಗಳು ಹೆಸರು ಅಫ್ಕೋರ್ಸ್ ಈಗ ನಾನು ಹೇಳ್ತೀನಿ ಅಂದರೆ ಮತ್ತೋಗ್ಬಿಡ್ತೀನಿ ಸೆಂಟ್ರಲ್ಲಿ. ಅವ್ರಿಗೆ ನಮ್ಮ ಮಾಧ್ಯಮ ನನ್ನ ಸ್ನೇಹಿತರು 2021 ನಮ್ಮ ಜೊತೆಲೇ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವರಿಗೆ ಇವತ್ತು ಈ ಫಂಕ್ಷನ್ಗೆ ಬಂದಿರೋ ನಮ್ಮ ಸ್ನೇಹಿತರು, ನಮ್ಮ ಕೋ ಪ್ರೊಡ್ಯೂಸರ್ಸ್, ಕೋ ಆರ್ಟಿಸ್ಟ್ ಎಲ್ಲ ಸ್ನೇಹಿತರು, ಅವ್ರ ಫ್ಯಾಮಿಲಿ ಅವರಿಗೆ, ಟೆಕ್ನಿಷಿಯನ್ಸ್ ಅವರಿಗೆ, ಕಲಾವಿದರು ಅವರಿಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರಂ ಆ್ಯಂಡ್ ಸುಸ್ವಾಗತ, ಅಭಿನಂದನೆಗಳು. ನಮ್ಮ ಮಾಧ್ಯಮ ಸ್ನೇಹಿತರ ಹತ್ರ ಒಂದೇ ಸಿಕ್ಕ ಕ್ವಶ್ಚಿನ್. ಫಸ್ಟ್ ರಿಷಬ್ ಶೆಟ್ಟಿ ಅವರು ಪೋಸ್ಟರ್ ರಿಲೀಸ್ ಮಾಡುವಾಗ ನಾನು ಹೆಂಗೆ ಕನ್ನಡ ಮಾತಾಡಿದ್ದೆ, ಈಗ ನಾವು ಹೆಂಗೆ ಮಾತಾಡ್ತೀನಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಇದಕ್ಕೆ ಅರ್ಥ ಏನಂದ್ರೆ ಐ ಲವ್ ಕನ್ನಡ. ನಾನು ಕನ್ನಡ ಮಣ್ಣಲ್ಲಿ ಇದ್ದೀನಿ, ಕನ್ನಡ ಗಾಳಿನ ಉಸಿರಾಡ್ತಾ ಇದ್ದೀನಿ, ಕನ್ನಡ ಕಾವೇರಿ ನೀರನ್ನ ಕುಡಿತಾ ಇದ್ದೀನಿ. ಅಕ್ಕಂಬಕ್ಕ ಇರೋ ಎಲ್ಲರೂ ನಮ್ಮ ಕನ್ನಡ ನಮ್ಮ ಬಂಧುಗಳು. ನಾನು ಕನ್ನಡ ಕಲಿನೇಬೇಕು. ದಿಸ್ ಈಸ್ ಹೌ ನಾನು ಎಲ್ಲರಿಗೂ ಅಡ್ವೈಸ್ ಮಾಡ್ತೀನಿ. ಓಕೆ, ನಮ್ಮ ಮೂವಿ ಮಾಂಕ್ ದ ಯಂಗ್ 2021 ಚಿಕ್ಕ ಗಿಡ ಇತ್ತು, ಈಗ ದೊಡ್ಡದಾಯಿತು ಬಂದಿದೆ. ನೀವು ಎಲ್ಲರೂ ಕೇಳಿದ್ದೀರಾ, ಎಲ್ಲರೂ ಮಾತಾಡಿದ್ದಾರೆ, ನೀವು ಕೇಳಿದ್ದೀರಾ. ಟ್ರೈಲರ್ ಹೆಂಗಿದೆ ನೋಡಿದ್ದೀರಾ. ಓಕೆ ಫೈನ್. ಅದು ಹೆಂಗೆ ಬಂತು? ನಮ್ಮ ಅನುಷಾ ಅವರು ಹೇಳಿದ್ದಾರೆ, ಯಂಗ್ ಟ್ಯಾಲೆಂಟ್ಸ್ ದಿಸ್ ಇಸ್ ಟು ಬಿ ನೋಟೆಡ್. ಯಂಗ್ ಟ್ಯಾಲೆಂಟ್ ಬರ್ತಾರಂದರೆ ಆ ಜಾಗ ಸೂಪರ್ ಆಗತ್ತೆ. ಫಸ್ಟು ಮೂವಿ ನಮ್ಮ ಡೈರೆಕ್ಟರ್ ಸೂರ್ಯ ಅವ್ರದ್ದು. ನಾನು ಇದಕ್ಕನ್ನ ಮುಂಚೆ ಒಂದು ಸಾರಿನೂ ಹೇಳಿದ್ದೀನಿ, 27 years old ಬಾಯ್ ಹೆಂಗೆ ಮಾಡಿದ್ದಾರೆ ನೋಡಿ. ನೀವು ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಮಾಂಕ್ ದ ಯಂಗನ್ನ ನೋಡುವಾಗ ಈ ಯಂಗ್ ಟ್ಯಾಲೆಂಟ್, ಯುವ ಡೈರೆಕ್ಟರ್, ಯುವ ಕಲಾವಿದರು, ಯುವ DOP, ಇವರೆಲ್ಲ ಯುವ ದಿ ಯಂಗ್ ಹೆಂಗೆ ಮಾಡಿದ್ದಾರೆ ನಿಮಗೆ ಅರ್ಥ ಆಗುತ್ತೆ. ನೀವು ಈ ಥರ ಯಂಗ್ಸ್ಟರೇ
ಯಂಗ್ಸ್ಟರ್ ಎಂಕರೇಜ್ ಮಾಡಿ ಅವ್ರಿಗೆ ಜಾಗ ಕೊಡ್ತೀರಂದ್ರೆ ನಮ್ಮ ಕನ್ನಡ ಸಿನಿ ಫೀಲ್ಡ್ ಹಾಲಿವುಡ್ಗೆ ಹಿಂದೆ ಇರಲ್ಲ, ಜೊತೆಲಿನೂ ಇರಲ್ಲ, ಮುಂದೆ ಇರುತ್ತೆ. ಇದರಲ್ಲಿ ಯಾವುದೊಂದು ಡೌಟ್ ಇಲ್ಲ. ದಿಸ್ ಇಸ್ ಮೈ ವಿಷನ್. ಇದರಲ್ಲಿ ದೊಡ್ಡ ಒಂದು ರೋಲು ನಮ್ಮ ಅಭಿಮಾನಿಗಳು. ಡಾಕ್ಟರ್ ಭಾರತ ರತ್ನ ರಾಜ್ಕುಮಾರ್ ಅಣ್ಣ ಅವರು ಹೇಳಿದ ಪ್ರಕಾರ ಅಭಿಮಾನಿಗಳೇ ನಮ್ಮ ದೇವರು. ದಯವಿಟ್ಟು ನಮ್ಮ ಮಕ್ಕಳಿಗೆ ಮಾಂಕದ ಯಂಗಕ್ಕೆ ಬ್ಲೆಸ್ಸಿಂಗ್ ಮಾಡಿ, ಅವ್ರಿಗೆ ಆಶೀರ್ವಾದ ಕೊಡಿ, ಅವ್ರಿಗೆ ಎಂಕರೇಜ್ಮೆಂಟ್ ಕೊಡಿ. ಫಸ್ಟ್ ಪ್ರಾಜೆಕ್ಟ್ ಸಕ್ಸಸ್ ಆಗಿಬಿಟ್ಟ ಲೈಫ್ ಲಾಂಗ್ ಸಕ್ಸಸ್. ಫಸ್ಟ್ ಪ್ರಾಜೆಕ್ಟ್ ಡೌನ್ ಆನ ಅವನು ಮನಸ್ಸು ಬಿಟ್ಬಿಡ್ತಾರೆ. ಅದು ಹೇಳ್ಬಹುದು, ಮನಸ್ಸು ಬಿಡಬಾರದು, ಡೋಂಟ್ ಡಿಮೋರಲೈಸ್, ಆಲ್ ದಿಸ್ ಅಡ್ವೈಸ್ ಕ್ಯಾನ್ ಬಿ ಡನ್. ಬಟ್ ಪ್ರಾಕ್ಟಿಕಲಿ ಯಾರು ಹೂ ಇಸ್ ಅಂಡರ್ಗೋಯಿಂಗ್ ದ ಪ್ರಾಬ್ಲಮ್ ಅವ್ರಿಗೂ ಗೊತ್ತಾಗತ್ತೆ. ಸೊ ದಯವಿಟ್ಟು ಕುಟುಂಬ ಸಮೇತ ಥಿಯೇಟರ್ಗೆ ಬಂದು ನೀವು ಮೂವಿನ ನೋಡಬೇಕು, ನೋಡಿ ಎಂಕರೇಜ್ಮೆಂಟ್ ಮಾಡಬೇಕು. ಯಂಗ್ಸ್ಟರ್ಗೆ ಅವರ ಕನ್ನಡ ಸಿನಿ ಫೀಲ್ಡಲ್ಲಿ ಒಂದು ಎಸ್ಟಾಬ್ಲಿಷ್ ಆಗೋ ಒಂದು ಒಳ್ಳೆ ಜಾಗ ಕೊಡಬೇಕು. ಇನ್ನು ಆ್ಯಕ್ಚುಲಿ ಪೋಸ್ಟರ್ ರಿಲೀಸ್, ಆಡಿಯೋ ರಿಲೀಸ್, ಟೀಸರ್ ರಿಲೀಸ್, ಫಸ್ಟ್ ಪ್ರೆಸ್ ಮೀಟ್, 4 ಫಂಕ್ಷನಲ್ಲಿ ಮಾಂಕದ ಹೆಂಗೆ ಕಥೆಯ ಹೇಳಿ ಈಗ ನನ್ನ ಹತ್ರ ಏನು ಕಥೆಯೇ ಇಲ್ಲ ಎಲ್ಲ ನೀವು ಎಷ್ಟೊಂದು ಹೇಳ್ತಾ ಇದ್ದೀರಪ್ಪ. ಸೊ ನಾನು ಮಿಲಿಟ್ರಿ ಅವರಲ್ವಾ, ಯಾವಾಗಲೂ ದೇಶ ಬಗ್ಗೆ 1-2 ಹೇಳ್ಬಿಡ್ತೀನಿ. ಕೊನೆಯಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರು ದಯವಿಟ್ಟು ಬೋರ್ ಆಗಬೇಡಿ, ಯಾಕಂದರೆ ಯಾವಾಗ ನಾನು ಇದೇ ಹೇಳ್ತೀನಿ. ಬಿಕಾಸ್ ಐ ಕೆನಾಟ್ ಚೇಂಜ್ ದ ಡೈಲಾಗ್. ನಾವು ಇರೋ ಮಣ್ಣು, ಆ ಮಣ್ಣಿನ ಹುಟ್ಟಿನ ಹೆಣ್ಣು ಇಬ್ಬರಿಗೂ ನಾವು ರೆಸ್ಪೆಕ್ಟ್ ಕೊಡಬೇಕು. ಫಸ್ಟ್ ಯಾವುದು ಮಣ್ಣಲ್ಲಿ ಇದೆಯೋ ಆ ಭಾಷೆನ ಕಲಿಬೇಕು, ಯಾವುದು ಮಣ್ಣಲ್ಲಿ ಇದೆಯೋ ಆ ಕಾನೂನೇ ಒಬೇ ಮಾಡಬೇಕು, ಯಾವುದು ಮಣ್ಣಲ್ಲಿ ಇದೆಯೋ ಅಲ್ಲಿ ಮರಗಳು ನಡಬೇಕು. ಇದೇ ನಮ್ಮದು ಲಾಸ್ಟ್ ಒಂದು ಸೆಂಟೆನ್ಸ್. ಜೈ ಕರ್ನಾಟಕ, ಜೈ ಭಾರತ್, ಜೈ ಹಿಂದ್. ಥ್ಯಾಂಕ್ ಯು ಕರ್ನಲ್ ರಾಜೇಂದ್ರನ್ ಸರ್. ಡಿಫೆನ್ಸ್ನಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಕೂಡ ಕನ್ನಡಕ್ಕೆ ಅವರು ಕೊಡುವಂತಹ ಪ್ರೀತಿ ಅದ್ಭುತ. ಏನು ಸ್ಟಾರ್ಟಿಂಗ್ನಲ್ಲಿ ಏನು ಕನ್ನಡ ಒಂದು ಪದ ಕೂಡ ಬರದೆ, ತಪ್ಪಾದರೂ ಪರವಾಗಿಲ್ಲ ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ತಿದ್ಕೊಳ್ತೀನಿ ಅಂತ ಸರ್ ಇಲ್ಲಿವರೆಗೂ ಅದ್ಭುತವಾದಂಥ ಮಾತುಗಳನ್ನು ಆಡ್ತಾ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಟೈಮ್ ಇನ್ನು ಫುಲ್ ಸೂಪರ್ ಸರ್ ನೀವು. ಥ್ಯಾಂಕ್ ಯು ವೆರಿ ಮಚ್. ಸೊ ಇವಾಗ ಓಕೆ ವಿನಯ್ ಅವರು ಮಾತಾಡ್ತಾರೆ. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ಮಾಂಗ್ ದ ಯಂಗ್ ಟ್ರೈಲರ್ ಇವೆಂಟ್ಗೆ ಯಾರೆಲ್ಲ ಚೀಫ್ ಗೆಸ್ಟ್ಗಳು ಬಂದಿದ್ದರು, ಮಾಧ್ಯಮ ಮಿತ್ರರು ಹಾಗೂ ನನ್ನ ಸ್ನೇಹಿತರು, ಇವರೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮಾಂಗ್ ದ ಯಂಗ್ ಈ ಹೆಸರೇ ಒಂದು ವಿಭಿನ್ನವಾಗಿದೆ. ಈ ಮೂವಿ ಸಹ ತುಂಬ ಒಂದು ವಿಭಿನ್ನತೆಯನ್ನು ಹೊಂದಿದೆ. ಏನಪ್ಪ ಈ ವಿಭಿನ್ನತೆ ಅಂತ ನೀವು ಕೇಳಿದ್ರೆ, ಒಂದನೇದಾಗಿ ಒಂದು ಕಾಸ್ಟ್ಯೂಮ್ಸಲ್ಲಿರ್ಬೋದು, ಕತೆ ಮೇಯ್ನ್ ಒಂದು ಕತೆನೇ ಒಂದು ವಿಭಿನ್ನತೆಯನ್ನು ಹೊಂದಿರತಕ್ಕಂಥದ್ದು. ಆಲ್ರೆಡಿ ನಮ್ಮ ನಿರ್ದೇಶಕರು ಹೇಳಿರೋ ರೀತಿಯಲ್ಲಿ ಒಂದು ಥ್ರಿಲ್ಲರ್ ಫ್ಯಾಂಟಸಿ ಮೂವಿ ಇದು. ಸೊ ಹಾಗಾಗಿ ಇದರಲ್ಲಿ ಒಂದು ವಿಶೇಷತೆ ಇದೆ. ಪ್ರತಿಯೊಬ್ಬರು ಇದೇ ಫೆಬ್ರವರಿ 28ನೇ ತಾರೀಕು ಥಿಯೇಟ್ರಿಗೆ ಬರ್ತಿದೆ, ನೋಡಿ ಆಶೀರ್ವಾದ ಮಾಡಬೇಕು. ಯಾಕಂದರೆ ಹಲವಾರು ದೊಡ್ಡ ಮೂವೀಸ್ ಬಂದಿದೆ. ದೊಡ್ಡ ಮೂವೀಸ್ ಬಂದು ನಿರೀಕ್ಷೆ ಇಟ್ಕೊಂಡಿರುವಂಥ ಒಂದು ಸಮಯದಲ್ಲಿ ಎಷ್ಟೋ ಮೂವಿಗಳು ಸೋತಿದೆ. ಅದೇ ನಿರೀಕ್ಷೆ ಇಲ್ಲದೆ ಇರ್ತಕ್ಕಂಥ ಎಷ್ಟೋ ಮೂವಿಗಳು ಗೆದ್ದಿದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಂದು ಒಳ್ಳೆ ಕತೆ ಇದ್ದರೆ, ಒಂದು ಒಳ್ಳೆ ಚಿತ್ರಕಥೆಯನ್ನು ಹೊಂದಿದ್ರೆ ಒಂದು ಮೂವಿ ಯಾರು ಬೇಕಾದ್ರೂ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಈ ಜನರ ಒಂದು ತೀರ್ಪೇ ಒಂದು ನಿದರ್ಶನವಾಗಿದೆ. ಹಾಗಾಗಿ ದಯಮಾಡಿ ಈ ಹೊಸಬ್ರು ಏನು ಆ್ಯಕ್ಟ್ ಮಾಡಿದಾರೋ ಇವರು ಮುಂದಿನ ದಿನಗಳಲ್ಲಿ ಸಹ ಒಂದು ಬದುಕು ಕಟ್ಕೊಳ್ಳಿಕ್ಕೋಸ್ಕರ ಒಂದು ಕಲಾವಿದರಾಗಿ ಇದರಲ್ಲಿ ಶ್ರಮಿಸಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಬೆಳಿಬೇಕಂತ ಹೇಳಿದ್ರೆ ತಾವೆಲ್ಲರೂ ಸಹ ಇವರಿಗೆ ಒಂದು ಆಶೀರ್ವಾದ ಮಾಡುವ ಮೂಲಕ ಥಿಯೇಟ್ರಿಗೆ ಬಂದು ವೀಕ್ಷಣೆ ಮಾಡಬೇಕು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟು ಬೇಕು. ಫೈನಲ್ ಆಗಿ ನಿಮ್ಮಲ್ಲಿ ಒಂದು ವಿನಂತಿ, ಒಂದು ಹೆಲ್ಪ್ ಏನಂತ ಹೇಳಿದ್ರೆ ಕೇಳ್ಕೊಡೋವಂಥದ್ದು, ದಯಮಾಡಿ ನಿಮ್ಮ ಸ್ನೇಹಿತರಿಗಿರ್ಬೋದು ಹಾಗೂ ನಿಮ್ಮ ರಿಲೇಟಿವ್ಸ್ಗಿರ್ಬೋದು ಪ್ರತಿಯೊಬ್ಬರಿಗೂ ಸಹ ಈ ಮೂವಿಯ ಒಂದು ವಿಶೇಷತೆಯನ್ನು ತಿಳಿಸುವ ಮುಖಾಂತರ ಥಿಯೇಟ್ರಿಗೆ ಬಂದು ನೋಡಿ ಅಂತ ಒಂದು ಸಂದೇಶವನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವಿನಯ್ ರೆಡ್ಡಿ ಶೆಟ್ಟಿಹಳ್ಳಿ ಅವರಿಗೆ. ಗೋಪಿಚಂದ್ ಅವರು ಮಾತಾಡಬೇಕು.
ಮೊದಲನ ಮಾಧ್ಯಮ ಮಿತ್ರ ಎಲ್ಲರಿಗೂ ನಮಸ್ಕಾರಗಳು. ಆ್ಯಂಡ್ ನಮ್ಮ ಈ ಮಾಂಗ್ ದೆಂಗ್ ಫೈನಲ್ ಟ್ರೈಲರ್ ಲಾಂಚ್ ಇವೆಂಟ್ಗೆ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ಬಂದಿದ್ದ ಗೆಸ್ಟ್ಗಳು ನಮ್ಮ ಅಜಯ್ ರಾವ್ ಸರ್ ಆ್ಯಂಡ್ ನಮ್ಮ ಥ್ರಿಲ್ಲರ್ ಮಂಜು ಸರ್ ಆ್ಯಂಡ್ ಪೃಥ್ವಿ ಸರ್, ಬಬ್ಲು ಪೃಥ್ವಿರಾಜ್ ಸರ್ ಆ್ಯಂಡ್ ನಮ್ಮ ವಿಲಿಯಂ ಡೇವಿಡ್ ಸರ್ ಆ್ಯಂಡ್ ಸಿಂಪಲ್ ಸುನಿ ಸರ್. ರಿಯಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ವೆರಿ ಗುಡ್ ಪರ್ಸನ್ಸ್ ಆರ್ ದೇರ್. Just we met yesterday only. How grounded they are really. I felt very happy for you all, sir, and warm welcoming for you, sir. Thanks a lot for coming and supporting our new team. Thanks a lot. And ಇಲ್ಲಿ ನಮ್ಮ ಇವೆಂಟ್ನು ಇದು ಮಾಡಬೇಕು ಅಂತ ಚೆನ್ನಾಗಿ ಮಾಡಬೇಕು ಅಂತ ಬಂದಿದ್ದರೆ ಎಲ್ಲರೂ ಪ್ರೇಮ ಕೊಡ್ತಾ ಇದ್ದಾರೆ, ಅದು ಪ್ರೀತಿ ಕೊಡ್ತಾ ಇದ್ದಾರೆ, ಅದು ತುಂಬ ಸಂತೋಷ ಆಗ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ಒಂದು ನಾರ್ಮಲ್ ಸಣ್ಣಪುಟ್ಟ ಮೂವಿನೂ ಪ್ಯಾನ್ ಇಂಡಿಯಾ ಮಾಡೋದು, ಒಂದು ಪ್ಯಾನ್ ಇಂಡಿಯಾ ಮೂವಿನ ಸ್ಪೂನ್ ಇಂಡಿಯಾ ಮಾಡೋದು ಕನ್ನಡಿಗರ ಕೈಯಲ್ಲಿದೆ. ಓಕೆನಾ? ನಾವು ಇಲ್ಲಿ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ನಾರ್ಮಲ್ ಮೂವಿ ಮಾಡಿದ್ದು, ಇದು ಪ್ಯಾನ್ ಇಂಡಿಯಾಕ್ಕೆ ಕರ್ಕೊಂಡು ಹೋಗಬೇಕು, ಅದು ಕನ್ನಡಿಗರ ಕೈಯಲ್ಲಿದೆ. ದಯವಿಟ್ಟು 28 ನಾವು ಚಿತ್ರಮಂದಿರಲ್ಲಿ ಬಿಡುಗಡೆ ಇದೆ ನಮ್ಮ ಮೂವಿ. ಪ್ರತಿಯೊಬ್ಬರು ಕನ್ನಡಿಗರು ಮತ್ತು ಕರ್ನಾಟಕ ರಾಷ್ಟ್ರದಲ್ಲಿ ಇರೋ ಎಲ್ಲ ಜನಗಳು ದಯವಿಟ್ಟು ಬನ್ನಿ, ನಮ್ಮ ಮೂವಿಗೆ ಬನ್ನಿ, ನಮಗೆ ಸಪೋರ್ಟ್ ಕೊಡಿ. ನಾವು ಮುಂದೆ ಇನ್ನೂ ಮೂವೀಸ್ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಆಲ್ ದ ಪೀಪಲ್ ಹೂ ಕೇಮ್ ಟು ವಿಶಸ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಈಗ ನಮ್ಮ ಲಾಲ್ ಚಂದ್ ಅವರು ಮಾತಾಡಬೇಕು. ಎಲ್ಲರಿಗೂ ಸುಸ್ವಾಗತ, ವಂದನೆಗಳು. ಲಾಸ್ಟ್ ಟೈಮ್ ನಾನು ಮಾತಾಡಿದ್ದೆ, ನಾವು ಈ ಮೂವಿಯಲ್ಲಿ ಎಲ್ಲ ವಿಭಿನ್ನವಾಗಿ ತೋರಿಸಿದ್ದೀವಿ. ಮೂವಿ ಇರಲಿ, ಸ್ಟೋರಿ ಇರಲಿ, ಕಾಸ್ಟ್ಯೂಮ್ಸ್ ಇರಲಿ, ಎವ್ರಿಥಿಂಗ್ ಈಸ್ ಡಿಫ್ರೆಂಟ್ ಇನ್ ದಿಸ್ ಮೂವಿ. ನಾನು ಜನರನ್ನು ಒಂದು ಪ್ರಾರ್ಥನೆ ಮಾಡ್ಕೊತೀನಿ, 28th ಪ್ಲೀಸ್ ಎವ್ರಿಬಡಿ ಜಾಯಿನ್ ಆ್ಯಂಡ್ ಎಂಜಾಯ್ ದಿಸ್ ಮೂವಿ ವಿತ್ ಫ್ಯಾಮಿಲಿ. ನಾವು ಹಾಲಿವುಡ್ ಮೂವಿ ನೋಡಿ ಹೇಳ್ತೀವಲ್ಲ, ನಾವು ಯಾಕೆ ಹಾಲಿವುಡ್ ಮೂವಿ ಥರ ಮಾಡಬಾರ್ದು? ಈ ಮೂವಿ ಡೆಫಿನೆಟ್ಲಿ ಜನ ನೋಡ್ಬಿಟ್ಟು ಹೇಳ್ತಾರೆ, ಈ ಥರ ಮೂವಿ ಹಾಲಿವುಡ್ ಅವ್ರು ಮಾಡಬೇಕು. ದಿಸ್ ಶುಡ್ ಕಮ್. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಬಿ ಎ ಪಾರ್ಟ್ ಆಫ್ ಅವರ್ ಮಾಂಗ್ ದೆಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. 4 ಜನ ಪ್ರೊಡ್ಯೂಸರ್ಸ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮುಖ್ಯ ಅತಿಥಿಗಳು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪೇಷನ್ಸ್ ಸರ್. ಈಗ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ಅಜಯ್ ರಾವ್ ಅವರನ್ನ. ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ಸರ್, ಪ್ಲೀಸ್. ಥ್ರಿಲ್ಲರ್ ಮಂಜು ಸರ್ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಮಿಸ್ಟರ್ ನೀವು ಕೂಡ ಅವ್ರ ವೇದಿಕೆಗೆ ಬನ್ನಿ. ಅವರು ಸರ್, ಲಾಲ್ ಚಂದ್ ಸರ್ ಪ್ಲೀಸ್ ಬನ್ನಿ. ಮಂಜು ಸರ್ ಬನ್ನಿ. ಡೇವಿಡ್ ವಿಲಿಯಮ್ಸ್ ಸರ್ ಅವರು ಸಣ್ಣ ಬ್ರೇಕ್ ತಗೊಂಡು ಹೊರಗೆ ಹೋಗಿದ್ದಾರೆ. ಇದ್ದೀರಾ? ಬಂದ್ರಾ? ಹಾಂ ಸರ್, ಅಫ್ಕೋರ್ಸ್ ಅಜಯ್ ರಾವ್ ಸರ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಪೇಷನ್ಸ್ ಆಗಿ ಕೂತ್ಕೊಂಡು ನಮ್ಮ ಹೊಸಬರ ಚಿತ್ರತಂಡ ನಿಮ್ಮ ಮುಂದೆ, ಅಂದರೆ ನಮ್ಮ ಆಡಿಯನ್ಸ್ ಮುಂದೆ ತರ್ತಾ ಇರುವಂಥ ಸಿನಿಮಾಗೆ ಪ್ರೋತ್ಸಾಹವನ್ನು ನೀಡೋದಕ್ಕೆ ಬಂದಿದ್ದೀರಾ. ಆ್ಯಂಡ್ ಆಲ್ಸೋ ವಿ ಆರ್ ವೇಟಿಂಗ್ ಫಾರ್ ಯುದ್ಧಕಾಂಡ. ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಆ್ಯಂಡ್ ಫಸ್ಟ್ ಆಫ್ ಆಲ್, ಯಂಗ್ ದಿ ಮಂಕ್ ಟ್ರೈಲರ್, it's amazing, excellent, wonderful trailer.
ನನಗೆ ಮನಸ್ಪೂರ್ವಕವಾಗಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಲ್ಲಿ ಕರೆದಿದ್ದಕ್ಕೆ ನಾನು ನಮ್ಮ DOP ಕಾರ್ತಿಕ್ ಶರ್ಮಾ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಒಂದು ವಂಡರ್ಫುಲ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಕಾರ್ತಿಕ್ ಶರ್ಮಾ ಅವರು ನನ್ನ ಇಲ್ಲಿ ಇನ್ವೈಟ್ ಮಾಡಿದ್ದು ರೀಸನ್, ಅವ್ರು ನಮ್ಮ ಯುದ್ಧಕಾಂಡ ಚಿತ್ರದ DOP ಕೂಡ ಹೌದು. ಇಲ್ಲಿ ನಮ್ಮ ಸ್ನೇಹಿತರು ಪರಮೇಶ್ ಅಂತ ಒಬ್ಬರು ಇದ್ದಾರೆ, ಅವರು ಒಂದು ಕಮರಟ್ಟು ಅಂತ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಈಗ ಅದರದ್ದು 2ನೇ ಭಾಗನೂ ಬರ್ತಾ ಇದೆ. ಯುದ್ಧಕಾಂಡ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು DOPನ ಹುಡುಕ್ತಾ ಇದ್ವಿ. ಆಗ ವಿಲಿಯಂ ಡೇವಿಡ್ ಅವ್ರನ್ನ ನಾವು ಕೇಳಿದಾಗ ನಮ್ಮ ಪರಮೇಶ್ ಅವರು ಅವ್ರ ಬತ್ತಳಿಕಿಂದ ಎತ್ಕೊಟ್ಟಂಥ ಒಬ್ಬ ಹುಡುಗ ಕಾರ್ತಿಕ್ ಶರ್ಮಾ. ಆ್ಯಂಡ್ ಟುಡೇ ಅವ್ರದ್ದು ಕೆಲಸಗಳು ನೋಡ್ತಾ ಇದ್ದಾರೆ ತುಂಬ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಐ ಫೀಲ್ ಪ್ರೌಡ್ ದಟ್ ಸಚ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಆರ್ ಕಮಿಂಗ್ ಔಟ್ ಇನ್ ಕನ್ನಡ ಇಂಡಸ್ಟ್ರಿ. ಈ ಥರದ್ದು ಒಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಸೂರ್ಯ, ಐ ವುಡ್ ಲೈಕ್ ಟು ಕಾಂಗ್ರ್ಯಾಚುಲೇಟ್ ಯು. ಈ ಥರದ್ದು ಒಂದು ಕಾನ್ಸೆಪ್ಟ್, ಒಂದು ಥಾಟನ್ನು ಯೋಚನೆ ಮಾಡಿದ್ದು. ಆ್ಯಂಡ್ ನಿಮ್ಮ ಗೆಟಪ್ ಬಗ್ಗೆನೂ ಹೇಳಬೇಕು. ಎಲ್ಲ ಆರ್ಟಿಸ್ಟ್ಗಳನ್ನ ಅವ್ರವ್ರ ಪಾತ್ರ ಥರನೇ ಕರೆಸಿದ್ರಿ, ಬಟ್ ನೀವು ಪರ್ಫೆಕ್ಟ್ ಡೈರೆಕ್ಟರ್ ಥರ ಕಾಣಿಸ್ತಿದ್ದೀರ. ಭಾಳ ಅಪರೂಪ. ಕ್ಯಾಪ್ ಹಾಕ್ಕೊಂಡು ಒಂದು ಕಂಪ್ಲೀಟ್ ಡೈರೆಕ್ಟರ್ ಅಟೈರಲ್ಲಿ ಭಾಳ ಖುಷಿ ಆಯಿತು ನೋಡಿ. ಇಂಡಿಯಾನಾ ಜೋನ್ಸ್ ಕಾಲದಿಂದ ಏನೋ ಬ್ಯಾಕ್ ಟು ದಿ ಫ್ಯೂಚರ್ ಥರ ಟೈಮ್ ಮೆಷಿನಲ್ಲಿ ಹಾರ್ಕೊಂಡು ಬಂದಿರೋ ಥರ ಇದ್ದೀರಾ ನೀವು. ಹೌದಾ? ವೆರಿ ಗುಡ್ ಟು ಸಿ ಯು ಸರ್. ಹಳೆ ಕಾಲದಲ್ಲಿ ಹಿಂಗೆ ನಾವು ನೋಡ್ತಾ ಇದ್ವಿ ಡೈರೆಕ್ಟರ್ಗಳಂದರೆ ಕ್ಯಾಪ್ ಹಾಕ್ಕೊಂಡು ಬರ್ತಾ ಇದ್ರೆ ನಾವು ಇವರು ಡೈರೆಕ್ಟರ್ ಅಂತ ಕಾಣಿಸೋರು. ಆ ಥರದ್ದು ಒಂದು ಅಪಿಯರೆನ್ಸಲ್ಲಿ ಇದ್ದಿರೋದು. ಇಟ್ ಫೀಲ್ಸ್ ಗುಡ್, ನೈಸ್. ಆ್ಯಂಡ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೆ. ನೀವು ಈ ಥರದ್ದು ಕಾನ್ಸೆಪ್ಟ್ ಯೋಚನೆ ಮಾಡಿರೋದು ನಂಗೆ ಭಾಳ ಖುಷಿ ಆಗುತ್ತೆ. ಅಂದರೆ ನಾನು ಇಂಡಸ್ಟ್ರಿನಲ್ಲಿ ಆ್ಯಕ್ಟ್ ಮಾಡ್ತಾ ಸುಮಾರು ವರ್ಷಗಳು, ಅಂದರೆ 21 years ಆ್ಯಸ್ ಎ ಹೀರೋ ಆಗಿ ಕಂಪ್ಲೀಟ್ ಆಗುತ್ತೆ. 22nd year. ನಾನು ವಯಸ್ಸು ಲೆಕ್ಕ ಹಾಕಬೇಡಿ. ಏನಾದರೂ ಒಂದು ವಿಭಿನ್ನತೆಯನ್ನು ನಾವು ಕೂಡ ಬಯಸ್ತಾ ಇರ್ತೀವಿ. ಅಂದರೆ ಯಾವ ರೀತಿಯ ಸ್ವಾರ್ಥ ಅಂತಂದರೆ, ಒಬ್ಬ ಕನ್ನಡಿಗನಾಗಿ ಬರೀ ನನಗೆ ಮಾತ್ರ ಬರಬೇಕನ್ನೋದಲ್ಲ, ಕನ್ನಡ ಸಿನಿಮಾಗಳ ಆ ಥರ ಪ್ರಯತ್ನಗಳು ಬರಬೇಕನ್ನೋದು ನಮಗೆ ಭಾಳ ಆಸೆಗಳಿರುತ್ತೆ. ಅದರಲ್ಲಿ ನಾನು ಅಭಿನಯಿಸದೇ ಇದ್ರೂ ಕನ್ನಡ ಚಿತ್ರಗಳು ಆ ಥರದ್ದು ಒಂದು ಪ್ರಯತ್ನಗಳಾದಾಗ ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಾವು ಸಂತೋಷ ಪಡ್ತಾ ಇರ್ತೀವಿ. ಸೊ ಆ ಥರ ಆಲೋಚನೆ ಮಾಡುವಂಥ ಡೈರೆಕ್ಟರ್ಗಳು, ಆ ಆಲೋಚನೆಗಳಿಗೆ ಬೆಂಬಲವಾಗಿ ನಿಲ್ಲುವಂಥ ಪ್ರೊಡ್ಯೂಸರ್ಸ್, ನಿಜವಾಗ್ಲೂ ನಾನು ನಿಮ್ಗಳಿಗೆ ಅಭಿನಂದಿಸಬೇಕು. ಬಿಕಾಸ್ ಸಾಕಷ್ಟು ಕಥೆಗಳು ನಾವು ಕೇಳಿರ್ತೀವಿ, ಅದಕ್ಕೆ ಸರಿಯಾದ ಬೆಂಬಲ ಕೊಡುವಂಥ ನಿರ್ಮಾಪಕರು ಬಂದಿರಲ್ಲ. ಅವ್ರು ಕಮರ್ಷಿಯಲ್ ಆಗಿ ಇಷ್ಟು ಫೈಟ್ ಇದೆ, ಸಾಂಗ್ ಇದೆ, ಏನಿದೆ, ಸೊ ಆ ಆಸ್ಪೆಕ್ಟ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ. ನಾವು ಕೆಲವೊಂದು ಸಲ ಬ್ರೆಡ್ ಆ್ಯಂಡ್ ಬಟರ್ಗೋಸ್ಕರ ನಮ್ಮ ಜೀವನ ನಡಿಬೇಕಾಗಿರುತ್ತೆ, ಏನೋ ಅದರಲ್ಲೇ ನಾವು ಸಾಕೊಂಡು ಅದಕ್ಕೆ ಎಲ್ಲೋ ಒಂದು ಕಡೆ ಹಂಗೆ ಹೋಗ್ತಾ ಇರುತ್ತೆ. ಬಟ್ ಐ ಥಿಂಕ್ ಆ ರೆವಲ್ಯೂಷನ್ ಇವಾಗ ಚೇಂಜ್ ಆಗ್ತಾ ಇದೆ. ದಟ್ ಶುಡ್ ಹ್ಯಾಪನ್. ಆ್ಯಂಡ್ ಥಿಯೇಟ್ರ್ನಲ್ಲಿ ಬರ್ತಿರ್ತಕ್ಕಂಥ ಜನಸಂಖ್ಯೆ ಅದೆಲ್ಲ ನೋಡಿದಾಗ ಅಫ್ಕೋರ್ಸ್ ಕೆಲವೊಂದು ಕಡೆ ನಾವು ಡಿಪ್ರೆಸ್ ಆಗ್ತೀವಿ. ಬಟ್ ನಾನು ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಕೇಳ್ಕೊಳ್ಳೋದೇನಂತಂದರೆ, ಒಂದು ಗಾದೆ ಇದೆ, ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್. ಸೊ ಅದೇ ರೀತಿ ಸಿನಿಮಾ ಮೇಕರ್ಸ್ ಆ್ಯಂಡ್ ಮಾಧ್ಯಮದವರು ಆ್ಯಂಡ್ ನಮ್ಮ ಕನ್ನಡಿಗರು ಆಡಿಯನ್ಸ್ ಒಗ್ಗಟ್ಟಾಗಿ ಒಂದು ಚಳುವಳಿಯನ್ನು ನಾವು ಪ್ರಾರಂಭಿಸಬೇಕು. ಅಂದರೆ ನಮಗೆ ನಮ್ಮತನ ಅನ್ನೋದು ಬರಬೇಕು. ಒಂದು ಆ್ಯಾವ್ರೇಜ್ ಸಿನಿಮಾ ಇದೆ ಅಂತಂದ್ರೂ ಒಂದು ಸಲ ಆದರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅದಕ್ಕೆ ಪ್ರೋತ್ಸಾಹಿಸಬೇಕು. ಆಗ ಈ ಥರದ್ದು ಪ್ರಯತ್ನಗಳು ಗೆದ್ದಾಗ ಬೇರೆ ಬೇರೆ ಥರದ್ದು ಆಲೋಚನೆಗಳು ಇಟ್ಕೊಂಡು ಬಂದಿರತಕ್ಕಂಥ ಡೈರೆಕ್ಟರ್ಗಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಸಿನಿಮಾ ಫ್ಲರಿಶ್ ಆಗುತ್ತೆ, ಗ್ರೋ ಆಗುತ್ತೆ. ಸೊ ಐ ಥಿಂಕ್ ಈ ಥರದ್ದೊಂದು ಸಂಕಲ್ಪ ಮಾಡ್ಕೋಬೇಕು ಎಲ್ಲರೂ. ಲೆಟ್ ಸ್ಟ್ಯಾಂಡ್, ಒಂದು ಸಂಕಲ್ಪ ಮಾಡಿ ಒಂದು ಯುನೈಟೆಡ್ ಆಗಿ ನಿಂತ್ಕೊಂಡು ಕನ್ನಡ ಚಿತ್ರರಂಗನ ಬೆಳೆಸೋಣ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲ ಆರ್ಟಿಸ್ಟ್ಗಳಿಗೆ, ಪ್ರೊಡ್ಯೂಸರ್ಸಿಗೆ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ 28ನೇ ತಾರೀಕು ಸರ್ ಸಖತ್ ದುಡ್ಡು ಮಾಡಿ ಅಂತ ನಾನು ಆಶಿಸ್ತೀನಿ. 21ನೇ ಇಸ್ವಿನಲ್ಲಿ ಚಿಕ್ಕ ಗಿಡ ಇತ್ತು ಅಂತ ಹೇಳಿದ್ರಿ, ಈಗ ಮರವಾಗಿ ಬೆಳೆದಿದೆ. ಮರದಿಂದ ಹಣ್ಣುಗಳು ಬರಲಿ, ಹಣ್ಣು ಸಾಕಷ್ಟು ಹಕ್ಕಿಗಳು ತಿನ್ಕೊಂಡು ಆ ಬೀಜಗಳಿಂದ ಇನ್ನೊಂದಷ್ಟು ಮರಗಳಾಗಿ ಒಂದು ದೊಡ್ಡ ಕಾಡು ಬೆಳೀಲಿ, ಸಾಕಷ್ಟು ಜನಕ್ಕೆ ಆಶ್ರಯ ಆಗಲಿ. ಆ ಥರದ್ದು ಒಂದು ಸಂಸ್ಥೆ ನಿಮ್ಮದು ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸಿಗೆ ನಿಮ್ಮ ಎಫರ್ಟ್ ಏನೇನು ಹಾಕಿದ್ರೆ ಅದಕ್ಕೆಲ್ಲ ಗೆಲುವು ಸಿಗಲಿ ಅಂತ ಮನಸ್ಪೂರ್ವಕವಾಗಿ ಆಶಿಸ್ತೀನಿ. ಆ್ಯಂಡ್ ಮೀಡಿಯಾದವರು ಮನಸ್ಸು ಮಾಡಿದರೆ ಡೆಫಿನೆಟ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ. ಕೆಲವೊಂದು ಸಿನಿಮಾ ಅಫ್ಕೋರ್ಸ್ ಅಂದರೆ ಪಬ್ಲಿಸಿಟಿ ಮಾಡೋದಕ್ಕೊಂದು ಅಂದರೆ ಇವತ್ತು ದೊಡ್ಡ ಪ್ರಯತ್ನಗಳು ಮಾಡಬೇಕು, ಸಾಕಷ್ಟು ರೀತಿಯಾದಂಥ ಸಾಹಸಗಳು ಮಾಡಬೇಕು, ಏನೇನೋ ಹೊಸ ಆಲೋಚನೆಗಳು ಮಾಡಿ ಸಿನಿಮಾಗೆ ನಾವೆಷ್ಟು ಕ್ರಿಯೇಟಿವಿಟಿ ಹಾಕ್ತೀವಿ ಪಬ್ಲಿಸಿಟಿಗೆ ಅದೇ ಥರದ್ದು ಒಂದು ಕ್ರಿಯೇಟಿವಿಟಿ ಮಾಡುವಂಥ ಕಾಲ ಬಂದಿದೆ. ಬಟ್ ಐ ಥಿಂಕ್ ಮೀಡಿಯಾದವರು ಕೂಡ ಮನಸ್ಸು ಮಾಡಿ ಒಂದು ಸಿನಿಮಾನ ಒಂದು ಹೊಸ ಪ್ರಯತ್ನಗಳನ್ನು ಗೆಲ್ಸೋಣ ಅಂತ ನಿಂತ್ಕೊಂಡ್ರೆ ಅದು ಖಂಡಿತವಾಗಿ
ಪ್ರೇಕ್ಷಕರಿಗೆ ತಲುಪೋದ್ರಲ್ಲಿ ಫೇಲಿಯರ್ ಆಗಲ್ಲ ಅಂತ ಅನ್ಸುತ್ತೆ. ಸೊ ಈ ಸಿನಿಮಾಗೆ ದಯವಿಟ್ಟು ನನ್ನ ಕಡೆಯಿಂದನೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಮಾಧ್ಯಮದವರಿಗೆ ಸಪೋರ್ಟ್ ಮಾಡಿ, ಸಿನಿಮಾನ ಹೊಸಬ್ರ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡಿ. ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿ. ಐ ಥಿಂಕ್ ಈ ಥರದ್ದು ಒಂದು ರಂಗಿ ತರಂಗ ಈ ಥರದ್ದೆಲ್ಲ ಸಿನಿಮಾಗಳು ಪ್ರಯತ್ನ ಆಗಿತ್ತು. ಯಾವುದೂ ದೊಡ್ಡ ಸ್ಟಾರ್ ಕಾಸ್ಟ್ಗಳಿಲ್ಲದೆ ಹೊಸ ಪ್ರೊಡ್ಯೂಸರ್ಸ್, ಹೊಸ ಡೈರೆಕ್ಟರ್ ಬಂದು ಪ್ರಯತ್ನ ಮಾಡಿ ಒಂದು ದಾಖಲೆಯನ್ನು ಕ್ರಿಯೇಟ್ ಮಾಡ್ತು. ಸೊ ಹೋಪ್ಫುಲಿ ಫೆಬ್ರವರಿ 28ಗೆ ನಾನು ಕಾಯ್ತಾ ಇರ್ತೀನಿ. ನಾನು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡ್ತೀನಿ. ಎಸ್, ಅದೇ ಯೂನಿಟಿ ಅಂದರೆ ನಾನು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲದೆ I'll come and join you people on February 28th. Let's support this good cause. ಒಳ್ಳೆಯದಾಗಲಿ ಸರ್. ಒನ್ಸ್ ಅಗೇನ್ ಮೈ ಹಾರ್ಟಿ ಬೆಸ್ಟ್ ವಿಶಸ್. ಎಲ್ರಿಗೂ ಗೆಲುವು ಸಿಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಸೋ ಕೈಂಡ್ ಆಫ್ ಯು. ಆ್ಯಕ್ಚುಲಿ ನಾವು ಕರೆಯೋಕ್ಕಿಂತ ಮುನ್ನ ನೀವೇ ಬರ್ತೀನಿ ಅಂತ ಹೇಳಿದ್ರಲ್ಲ. ಸೊ ಆಸ್ ಯು ಸೆಡ್, ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಸಪೋರ್ಟ್. ಎಂಟೈರ್ ನಮ್ಮ ಸಿನಿಮಾ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ಗುರುಗಳು ಅದೆಷ್ಟು ಸಿನಿಮಾಗಳನ್ನ, ಅದೆಷ್ಟು ಆರ್ಟಿಸ್ಟನ್ನ ತಾವು ನೋಡಿದ್ದೀರಾ. ಸೊ ಹೊಸ ತಂಡ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಕನ್ನಡ ವೀಕ್ಷಕರ ಮುಂದೆ ಬರ್ತಾ ಇದೆ. ಮಾಸ್ಟರ್, ನೀವೇನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಕರ್ತ ಮಿತ್ರರಿಗೆ, ಎಲ್ಲ ಸ್ನೇಹಿತರಿಗೆ, ನಮ್ಮ ಅಜಯ್ ರಾವ್ ಅವರು ಇವತ್ತು ಗೆಸ್ಟಾಗಿ ಬಂದಿದ್ದಾರೆ. ಅಜಯ್ ರಾವ್ ಅವರಿಗೆ, ಇಡೀ ಮಾಂಗ್ ದ ಯಂಗ್ ಟೀಮ್ಗೆ ಹೃದಯಪೂರ್ವಕ ನಮಸ್ಕಾರ. ನಾನಿಲ್ಲಿ ಗೆಸ್ಟ್ ಅಲ್ಲ, ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಐ ಆಮ್ ಒನ್ ಆಫ್ ದ ಪಾರ್ಟ್ ಆಫ್ ದ ಮಾಂಗ್ ದ ಮೂವಿ ಅಂಡ್ ಆಲ್ಸೋ ನಮಗೆ ನೀವು ಮುಖ್ಯ ಅತಿಥಿಗಳೇ. ನನ್ನ ಗೆಸ್ಟ್ ಓಕೆ, ಅದು ಪ್ರೀತಿಯಿಂದ ಅವ್ರು ಕರೆದ್ರು, ನಾನು ಅದಕ್ಕೆ ಬೇಡ ಅಂತ ಹೇಳಿಲ್ಲ. ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇರಲಿ, ಮಾಂಗ್ ದ ಯಂಗ್. ಫಸ್ಟ್ ಈ ಸಿನಿಮಾ ಟೈಟ್ಲ್ ನಂಗೆ ತುಂಬ ಇಷ್ಟ ಆಯಿತು. ಮಾಂಗ್ ದ ಯಂಗ್ ಅಂದರೆ ಹೊಸ ಥರ ಒಂಥರ ಏನೋ ಅಟ್ರಾಕ್ಟ್ ಆಯಿತು ಮಾಂಗ್ ದ ಯಂಗ್ ಟೈಟ್ಲ್. ಅದಾದಮೇಲೆ ನಮ್ಮ ಮಾಸ್ಟರ್ ಸೂರ್ಯ ಡೈರೆಕ್ಟ್ರು ಆ ಕತೆ ಹೇಳಿದಾಗ ನನಗೆ ಏನೋ ಒಂಥರ ಬೇರೆ ಥರ ಹೇಳ್ತಾವ್ರಲ್ಲ, ಬೇರೆ ಜಾನರಲ್ಲಿ ಹೇಳ್ತಾವ್ರಲ್ಲ ಅಂತ ಫೀಲ್ ಆಗಿ, ನಂದು 2 ಆ್ಯಕ್ಷನ್ ಇದೆ ಸಿನಿಮಾದಲ್ಲಿ. 2 ಆ್ಯಕ್ಷನ್ ರಿಯಲಿಸ್ಟಿಕ್ ಆ್ಯಕ್ಷನ್ಸು ಬೇಕು ಮಾಸ್ಟರ್ ಅಂದರು. ಹೋಗಿ ಔಟ್ಡೋರಲ್ಲಿ ಆಗುಂಬೆ, ಉಡುಪಿಯ ಸರೌಂಡಿಂಗ್, ಐ ಥಿಂಕ್ ಆ ಲೊಕೇಶನ್ಸಲ್ಲಿ ಒಳ್ಳೆ ಲೊಕೇಶನ್ಸ್, ಬ್ಯೂಟಿಫುಲ್ ಲೊಕೇಶನ್ಸಲ್ಲಿ 2 ಅದ್ಭುತವಾದ ಆ್ಯಕ್ಷನ್ಸ್ ಕಂಪೋಸ್ ಮಾಡಿದೆ. ಭಾಳ ಸಪೋರ್ಟಿವ್ ಎಲ್ಲ ಆರ್ಟಿಸ್ಟ್ಗಳು. ನಮ್ಮ ಸರೋವರ್ ಅವರು ಸೂಪರ್, ತುಂಬ ಚೆನ್ನಾಗಿ ಅವರು ಸಪೋರ್ಟಿವ್ ಆಗಿದ್ದರು. ಇಡೀ ಆರ್ಟಿಸ್ಟ್ ಯಾವಲ್ಲಿ ಎಲ್ಲ ನಿಂತಿದ್ರಲ್ಲ ಆರ್ಟಿಸ್ಟ್ಗಳು ಇಲ್ಲಿ, ಅವರೆಲ್ಲರೂ ಆ ಆ್ಯಕ್ಷನ್ನಲ್ಲಿ ಆಲ್ಮೋಸ್ಟ್ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಶಿವಪ್ಪ ಆಗಲಿ, ಆಮೇಲೆ ಇನ್ನು ಉಳಿದ ಎಲ್ಲ ಕಲಾವಿದರು ಭಾಳ ಅದ್ಭುತವಾಗಿ ನಾನು ಮಾಡಿದಂಥ ಆ್ಯಕ್ಷನ್ ಕಂಪೋಸನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು. ಭಾಳ ಖುಷಿ ಆಯಿತು. ನಮ್ಮ DOP ಕಾರ್ತಿಕ್ ಅವರು ಕೈಚಾಳ್ಕ ಕೂಡ ಸೂಪರ್. ಸೊ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಮಾಸ್ಟರ್ ಸೂರ್ಯ ಬಗ್ಗೆ ಒಂದು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಉಷ್ ಮತ್ತು ಓಂ ಮಾಡಬೇಕಾದ್ರೆ ಉಪೇಂದ್ರ ಅವರು ಇದೇ ಥರ ಆ್ಯಕ್ಟ್ ಹಾಕ್ಕೊಂಡು ಸೈಡಲ್ಲಿ ನಿಂತಿರೋರು. ಉಷ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಸೈಡಲ್ಲಿರೋರು ಅವರು ಇದೇ ಫೈರು, ಆ ಫೈರ್ ಇವರಲ್ಲಿ ನಾನು ನೋಡಿದೆ. ಸೈಡಲ್ಲಿರೋರು ಅವ್ರಿಗೆ ಏನೋ ಮಾಡಬೇಕು ಅಂತ ಆಸೆ, ಏನೋ ಮಾಡಬೇಕು ಅಂತ ಉತ್ಸಾಹ ಆ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ನಾನು ಅವರ ಫಸ್ಟ್ ಸಿನಿಮಾ ತರಲೆ ನನ್ನ ಮಗದಿಂದನೂ ಈಗ EOವರೆಗೂ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಒಪ್ಪಿ ಸರ್ ಜೊತೆ. ಸೊ ನಾನು ಇವ್ರು ನೋಡಿದಾಗ ಅವರೇ ಜ್ಞಾಪಕ ಬರ್ತಾರೆ. ಆ ಆ್ಯಕ್ಟ್ ಬೇರೆ ಅದೇ ಥರ ಹಾಕ್ಬಿಟ್ಟಿದ್ದಾರೆ. ಸೊ ಆ ಒಂದು ಲೊಕೇಶನಲ್ಲಿ ಆ ಫೈರ್ ಇರ್ಬೋದು, ಆಮೇಲೆ ಅವರು ಸಿಚುವೇಶನಲ್ಲಿ ಸ್ಟೈಲ್ ಇರ್ಬೋದು, ಎಲ್ಲ ನನಗೆ ಅದೇ ಜ್ಞಾಪಕ ಬರ್ತಾ ಇರುತ್ತೆ. ಸೊ ನಾನು ಅವ್ರು ಇವತ್ತೇ ನಾನು ಹೇಳಿದ್ದು, ಅದು ಹೇಳಿರಲಿಲ್ಲ ಅವ್ರಿಗೆ. ಸೊ ಆ ಥರ ಒಂದು ಫೈರ್, ಒಂದು ಗೋಲ್ ಇಟ್ಕೊಂಡು ಬಂದಂಥ ಒಂದು ನಮ್ಮ ಮಾಸ್ಟರ್ ಸೂರ್ಯ ಅವರು ಈ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಲಿ. ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದಂಥ ಸಿನಿಮಾಗಳನ್ನ ಅವರ ಒಂದು ಪತ್ತಳಿಕೆಯಿಂದ ಬರಲಿ ಅಂತ ನಾನು ನಮ್ಮ ಎಲ್ಲರ ಪರವಾಗಿ ಕೇಳ್ಕೊತೀನಿ. ಟ್ರೈಲರ್ ನೋಡಿದಾಗ ನಾನು ಭಾಳ ಖುಷಿ ಆಯಿತು. ನಾನು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಅದು ಬೇರೆ ಜಾನರ್ ಅಂತ ನನಗೆ ಗೊತ್ತಿತ್ತು. ಎಸ್ಪೆಷಲಿ ದಟ್ ಇಸ್ ಎ ಡಿಫ್ರೆಂಟ್ ಜಾನರ್, ಐ ನೋ ದಟ್. ಟ್ರೈಲರ್ ಅದನ್ನು ಮೀರಿಸ್ಬಿಡ್ತು. ನಾನು ಏನೋ ಒಂದು ಲೆವೆಲ್ ಅಂದ್ಕೊಂಡಿದ್ದು 1:10 ಇತ್ತು ಇಲ್ಲಿ ನಾನು ನೋಡಿದಾಗ. ಯಾಕಂದರೆ ನನ್ನ ಭಾಗ 2 ಆ್ಯಕ್ಷನ್ ಮಾಡ್ಕೊಂಡು ನಾನು ಬಂದುಬಿಟ್ಟೆ. ಆಫ್ಟರ್ ದಟ್ ಅವರು ಆ ಹಿನ್ನೆಲೆ, ಆ ಆಳ ಸಖತ್ ಕೆಲಸ ಮಾಡಿದ್ದಾರೆ, ಭಾಳ ಖುಷಿ ಆಯಿತು. ಸೊ ಹಾಗೆ ಒಳ್ಳೆ ಟೀಮ್ ಇದೆ, ಟೆಕ್ನಿಕಲ್ ಟೀಮ್ ಸೂಪರ್, VFX ಎಕ್ಸ್ಟ್ರಾರ್ಡಿನರಿ, DI ಸೂಪರ್, ಭಾಳ ಚೆನ್ನಾಗಿದೆ. ಹಾಗೆ ಕ್ಯಾಮರಾ ವರ್ಕು ಅಷ್ಟೇ ಅದ್ಭುತ. ಆಮೇಲೆ ನಮ್ಮ ಬಬ್ಲು, ನಮ್ಮ ಪೃಥ್ವಿ ಅವರು, ನಾನು ಅವ್ರ ಜೊತೆ ಸುಮಾರು ಸಿನಿಮಾಗಳ ಕೆಲಸ ಮಾಡಿದ್ದೀನಿ. ಅವ್ರು ಹೈದ್ರಾಬಾದಿಂದ ಇಲ್ಲಿ ಬಂದಿರೋದು ನಮ್ಗೆ ಭಾಳ ಖುಷಿ ಆಯಿತು. ಆಮೇಲೆ ಅವ್ರು ನೋಡಿ ಸ್ವಲ್ಪ ನನಗೆ ಅಸೂಯೇನ ಆಯ್ತು ಇವತ್ತು. ಏಕೆಂದರೆ ಪರ್ಸ್ನಾಲಿಟಿ ಸಖತ್ ಮೇಂಟೈನ್ ಮಾಡಿದ್ದಾರೆ.
ಆಮೇಲೆ ಅವರು 25 ಮೂವೀಸ್ ಕೈಯಲ್ಲಿದೆ ಅಂತಂದ್ರಲ್ಲ, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಪೃಥ್ವಿ. ಯಾಕಂದ್ರೆ ನಿಮ್ಮ ಸ್ಟ್ರಗಲ್ ನಾನು ನೋಡಿದ್ದೀನಿ, ಬಿಗಿನಿಂಗಲ್ಲಿ ನಾನು ನೋಡಿದ್ದೀನಿ. ಅವಾಗ ಬೊಬ್ಬಲು ಥರ ಗುಂಡು ಗುಂಡಿಗಿರೋರು, ಬೋಂಡ ಥರ. ನಾನು ಮುಟ್ಟಿದ್ರೆ ಇಲ್ಲ ತುಂಬ ಗುಂಡು ಹಿಂಗೆ ತಪ್ಕೊಂಡ್ಬಿಡ್ತಾ ಇದ್ದೆ ಹಿಂಗೆ. ಸೊ ಆ ಥರ ನನಗೆ ದಪ್ಪಗಿರೋ ತಪ್ಕೊಂಡ್ಬಿಡ್ತೀನಿ ಬೇಗ. ಸೊ ಆಗ ಪೃಥ್ವಿ ಅಂತ ಹಿಂಗೆ ತಪ್ಕೊಂತ ಇದ್ದೆ. ಹಂಗೆ ಗುಂಡ್ಗಿದ್ದವ್ರು ನೋಡಿದ್ರೆ ನಾನು ಶಾಕ್. ಅರ್ನಾಲ್ಡ್ ಸ್ಟೈಲಲ್ಲಿ ಬಂದಿದ್ದಾರೆ ಇವಾಗ. ಚಾಲೆಂಜ್ ಸೂಪರ್ ಪೃಥ್ವಿ. ಈಗ ನಿಮ್ಮ ನೋಡಿ ನಾನು ನಾಳೆಯಿಂದ ಎಕ್ಸರ್ಸೈಸ್ ಮಾಡ್ಬೇಕಂತ ಸ್ಟಾರ್ಟ್ ಅನ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ನೀವು ನಾನು ನೋಡಿದಾಗ ನಾನು ಸ್ವಲ್ಪ ಆರ್ಮ್ಸು ಬೆಳೆಸ್ಬೇಕು ಅಂತ ಅನ್ಕೊಂಡೆ. ಬಿಕಾಸ್ ಯು ಆರ್ ದ ಇನ್ಸ್ಪಿರೇಷನ್ ಫಾರ್ ಮಿ. ಯಾ, ಸೊ ಭಾಳ ಖುಷಿ ಆಯಿತು. ಅಂಡ್ ಪೃಥ್ವಿ ಮಾಡಿರೋದು ಸೂಪರ್ ಆಗಿದೆ. ಇಡೀ ತಂಡಕ್ಕೆ ಮಾಂಗ್ ದ ಯಂಗ್ ನಿರ್ಮಾಪಕರಿಗಾಗಲಿ ಒಳ್ಳೆ ಹೆಸರು ಬರಲಿ, ಸೂರ್ಯಗೆ ಒಳ್ಳೆ ಹೆಸರು ಈ ಸಿನಿಮಾದ ಮುಖಾಂತರ ಸಕ್ಸಸ್ ಸಿಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ನಿಶ್ಚಿತ್ ಅವರು ಈಗಾಗಲೇ 3 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅಂಡ್ ಆಲ್ಸೋ ಟಾಮ್ ಅಂಡ್ ಜೆರಿ ಖ್ಯಾತಿ ಸಾಕಷ್ಟು ಅವ್ರಿಗೆ ಹೆಸರನ್ನ ತಂದುಕೊಟ್ಟಿದೆ. ಹಾಂ ಸರ್, ನಾನು ಶಾರ್ಟ್ ಕಂಪೋಸ್ ಅದು ಮಿಸ್ ಮಾಡ್ದೆ. ಶಾರ್ಟ್ ಕಂಪೋಸ್ ಮಾಡ್ಬೇಕಾದ್ರೆ ಇಲ್ಲಿ ಹೀರೋಯಿನ್ ಬರ್ತಾರೆ ಅಂದ್ರು, ನಮ್ಮ ಸೌಂದರ್ಯ ಗೌಡ ಅವರು. ಇಲ್ಲೊಂದು ಶಾರ್ಟಲ್ಲಿ ಹೀರೋಯಿನ್ ಅವ್ರನ್ನ ಬಿಲ್ಡಪ್ ತೆಗೆದ್ರು. ನಾನು ಎಲ್ಲಪ್ಪ ಹೀರೋಯಿನ್ ಅಂತ ನೋಡಿದ್ರೆ ಫಸ್ಟ್ ಬೆಳಗ್ಗೆ ಬಂದವರು ಮಾಮೂಲಾಗಿ ಕೂತವ್ರೆ. ನನಗೆ ಅವ್ರು ಹೀರೋಯಿನ್ ಅಂತ ಗೊತ್ತಿರ್ಲಿಲ್ಲ. ರೆಡಿ ಆಗ್ಬಿಟ್ಟು ಬಂದ್ರು. ಈಗ ಅದೇನೋ ಶ್ರೀಲಂಕಾದಲ್ಲಿ ಗೆದ್ಕೊಂಡ್ ಬಂದವ್ರಲ್ಲ, ಶಾಕ್ ನಾನು. ಅವ್ರಿಗೋಸ್ಕರ ಹೈ ಸ್ಪೀಡ್ ಶಾರ್ಟ್ಸ್ ಅಲ್ಲಿ ತೆಗೆದೆ, ಕ್ಲೋಸ್ ಅಪ್ ಅಲ್ಲಿ. ಅಷ್ಟು ಬ್ಯೂಟಿಫುಲ್ ಆಗಿದ್ರು. ಚೆನ್ನಾಗಿ ಮಾಡಿದ್ದೀರಾ ಸೌಂದರ್ಯ, ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಿಶ್ಚಿತ್ ಅವರು. ಸೊ ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಒಂದು ಹೊಸಬ್ರು ಸಿನಿಮಾ ಅಂತ ಹೇಳಿದ್ರೆ ಬಂದು ನಿಂತು ಸಪೋರ್ಟ್ ಮಾಡೋ ಅಂತ ಅಜಯ್ ಸರ್, ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇನ್ನೂ ನಾವು ಹೊಸಬ್ರೆ. ಸೊ ಆ ಕಾರಣಕ್ಕೆ ಒಂದು ಖುಷಿ ಆಗುತ್ತೆ. ಇಂಥ ಇವ್ರು ಕರೆದಾಗ ಬಂದು ಎಕ್ಸಾಕ್ಟ್ ಆನ್ ಟೈಮಿಗೆ ಬಂದು ನೀವು ಸಪೋರ್ಟ್ ಮಾಡ್ತೀರಲ್ಲ. ಸೊ ಮಂಜು ಸರ್ ನಿಮಗೂ, ಯಾಕಂದ್ರೆ ನಾವು ತುಂಬ ಚಿಕ್ಕಕ್ಕಿದ್ದಾಗಿಂದ ನೋಡಿಕೊಂಡು ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು. ಅವಾಗವಾಗ ಯಾವಾಗ್ಲಾದ್ರು ಕೂತ್ಕೊಂಡು ಮತ್ತೆ ನೋಡ್ತಾ ಇರ್ತೀವಿ. ಯಾಕಂದರೆ ನಾನು ಈಗಲೂ ಚಿಕ್ಕನೆ. ದ ಮಾಂಗ್ ದ ಯಂಗ್ ಟೈಟ್ಲು, ನಾನು ದ ಯಂಗ್ ಮಾಸ್ಟರ್. ಜಾಕಿ ಚಾನ್ ಪಿಕ್ಚರ್ ಒಂದಿದೆ ಯಂಗ್ ಮಾಸ್ಟರ್ ಅಂತ. ಐ ಆಮ್ ದ ಯಂಗ್ ಮಾಸ್ಟರ್ ನಾನು ಆಲ್ವೇಸ್ ತಿಳ್ಕೊತೀನಿ. ಚಾಲೆಂಜಿಂಗ್ ಬೇರೆ ಹಾಕಿದ್ದಾರೆ. ನೆಕ್ಸ್ಟ್ ಬೈಸಿಪ್ಸ್ ಎಲ್ಲ ಬರ್ಕೊಂಡು ಬರ್ತೀನಿ ಅಂತ. ನಿಜ. ಸೊ ಆ್ಯಂಡ್ ಖುಷಿ ಆಗುತ್ತೆ. ವಿಜುವಲ್ಸ್ ತುಂಬ ಚೆನ್ನಾಗಿದೆ. ಕಾರ್ತಿಕ್ ಅವರೇ ತುಂಬ ಚೆನ್ನಾಗಿ ತೆಗ್ದಿದ್ದೀರಾ ವಿಜುವಲ್ಸ್ನ. ಯಾವುದೇ ಕಾರಣಕ್ಕೂ ಬಜೆಟ್ ಅನ್ನೋದು ನಮ್ಗೆ ತಲೆಗೆ ಬರೋಲ್ಲ, ಆ ಲೆವೆಲ್ಗಿದೆ ವಿಜುವಲ್ಸ್. ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಎಲ್ಲರ ಹತ್ರ ಆರ್ಟಿಸ್ಟ್ ಹತ್ರ ಒಳ್ಳೆ ಪರ್ಫಾರ್ಮೆನ್ಸ್ನ ತೆಗ್ದಿದ್ದೀರಾ. ಯಾಕಂದರೆ ಎಲ್ಲರೂ ತುಂಬ ದೊಡ್ಡ ಆರ್ಟಿಸ್ಟ್ಗಳು ಅಥವಾ ಸೀನಿಯರ್ ಆರ್ಟಿಸ್ಟ್ಗಳು ತುಂಬ ಕಮ್ಮಿ ಇದ್ರೂ ಅವ್ರ ಹತ್ರನೇ ಆ ಒಂದು ಪರ್ಫಾರ್ಮೆನ್ಸ್ನ ತೆಗ್ಸಿದ್ದೀರಾ. ಸೊ ಒಳ್ಳೇದಾಗಲಿ ನಿಮಗೂ, ಆಲ್ ದ ಬೆಸ್ಟ್. ಆ್ಯಂಡ್ ಪ್ರೊಡ್ಯೂಸರ್ಸ್, ಇಷ್ಟು ಒಬ್ಬರು ಪ್ರೊಡ್ಯೂಸರ್ಸ್ ಇದ್ದರೆ ಸಮ್ಟೈಮ್ಸ್ ಎಲ್ಲೋ ಒಂದು ಕಡೆ ತುಂಬ ಭಾರ ಆಗುತ್ತೆ ಒಂದು ಸಿನಿಮಾನ ರಿಲೀಸ್ ಮಾಡೋದು ಅಂಥ ಸಂದರ್ಭಗಳಲ್ಲಿ. ಸೊ ನೀವು 3-4 ಜನ ತುಂಬ ಯೂನಿಟಿಯಾಗಿ ನಿಂತು ಒಂದು ಹೊಸಬ್ರು ಆ ಥರ ನೋಡ್ದೇನೆ ಯಂಗ್ ಟ್ಯಾಲೆಂಟ್ಸ್ಗಳಿಗೆ ಇಷ್ಟೊಂದು ಒಳ್ಳೆ ಒಂದು ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ಸೊ ಅವ್ರ ಕಡೆಯಿಂದ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಆ್ಯಂಡ್ ಸೌಂದರ್ಯ ಅವರೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ. ಆ್ಯಂಡ್ ಸರೋವರ್ ಅವರೇ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಆನ್ ಸ್ಕ್ರೀನ್. ನಿಮ್ಮದು ಸ್ಕ್ರೀನ್ ಪ್ರೆಸೆನ್ಸ್ ಇಬ್ಬರದ್ದು ತುಂಬ ಚೆನ್ನಾಗಿದೆ. ಸೊ ಒಳ್ಳೆಯದಾಗಲಿ. ಫೆಬ್ರವರಿ 28 ಸೊ ನಿಮ್ಮ ಡೇ ಆಗಿರುತ್ತೆ. ಎಸ್, 100%. ಸೊ ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ನಿಶ್ಚಿತ್ ಅವರೇ. ಹಾಗೆ ಹಾಂ, ಈ 100 ಕೋಟಿ 200 ಕೋಟಿ ಹಾಕಿ ಒಂದು ಅಷ್ಟು ಖರ್ಚು ಮಾಡಿ ಈ ಕತೆ ಇವರು ಮಾಡಿರೋ ಕತೆ ಆ ಸ್ಟೈಲ್ ಹೆವಿ ಖರ್ಚು ಮಾಡಬೇಕು. ಆ ಥರ ಖರ್ಚು ಮಾಡಿದ್ರೆ ಒಂದು ಲೆವೆಲ್ಗೆ ಬರ್ತದೆ. ಇವರು ಬಡ್ಜೆಟ್ಟಲ್ಲಿ ಇವರು ಈ ಥರ ಕ್ವಾಲಿಟಿ ಕೊಟ್ಟಿದ್ದಂದರೆ ಆ್ಯಟ್ಸ್ ಆಫ್ ಟು ಇಡೀ ಟೀಮ್. ಅದು ನಂಗೆ ಭಾಳ ಖುಷಿ ಆಯಿತು. ಇದೇ 28ನೇ ತಾರೀಕು, ಫೆಬ್ರವರಿ 28ನೇ ತಾರೀಕು ಮಾಂಗ್ ದ ಯಂಗ್ ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡ ಜನತೆ ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ಈ ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಾಸ್ಟರ್, 100 ಕೋಟಿ ಅವ್ರು ಹಾಕದೇ ಇದ್ರು 100 ಕೋಟಿ ಸಂಪಾದನೆ ಮಾಡಲಿ. ಸೂಪರ್. ಅಜಯ್ ಅವ್ರು ಹೇಳ್ದಂಗೆ 100 ಕೋಟಿ ಸಿನಿಮಾ ಮುಖಾಂತರ ಸಂಪಾದನೆ ಮಾಡಿ ಅವ್ರು ಇನ್ನೂ 16 ಸಿನಿಮಾಗಳು ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅದರಲ್ಲಿ ಒಂದು ಸಿನಿಮಾ ನಮಗೂ ಸರ್. ಕರೆಕ್ಟ್. ಕೃಷ್ಣನ್ ಸೀರೀಸ್ ಸರದಾರರು ಇವರು. ಕೃಷ್ಣ ಅಂತ ಇದ್ರೆ ಕಷ್ಟಗಳು ದೂರ ಆಗತ್ತಂತೆ. ಹಾಗೆ ನಾವು ಕೃಷ್ಣ ಅನ್ಕೊಂಡು ಅಜಯ್ ರಾವ್ ಸರ್ ಅವರ ಸಿನಿಮಾ ನೋಡೋಣ, ನಮ್ಮ ಮನಸ್ಸಿಗೆ ಮುದ ಸಿಗುತ್ತೆ. ಸೊ ರಾಜೀವ್ ರೆಡ್ಡಿ ಅವರನ್ನು ಕೂಡ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಕ್ಯಾಪಿಟಲ್ ಸಿಟಿ ಚಿತ್ರದ ನಾಯಕ ನಟರು. ಸರ್ ಪ್ಲೀಸ್. ಸರ್ ನಿಮ್ಮಿಂದ ಒಂದೆರಡು ಮಾತು ಪ್ಲೀಸ್. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮೀಡಿಯಾ ಮಿತ್ರರಿಗೂ ಹಾಗೂ ಸ್ನೇಹಿತರಿಗೂ ಶುಭ ಸಂಜೆ.
ಸಿನಿಮಾ ಬಗ್ಗೆ ವರ್ಣನೆ ಮಾಡ್ಲಿಕ್ಕೆ ಏನೂ ಬಿಟ್ಟಿಲ್ಲ. ನಮ್ಮ ಸ್ನೇಹಿತರು ಅಜಯ್ ಅವರು ಆಗಿರ್ಬೋದು, ಮಾಸ್ಟರ್ ಇರ್ಬೋದು, ಸ್ನೇಹಿತರು ಇರ್ಬೋದು, ಎಲ್ಲರೂ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟ್ರೈಲರ್ ಇಷ್ಟೊಂದು ಅದ್ಭುತವಾಗಿರುತ್ತೆ ಅಂತ. ಆ ಟೈಟ್ಲ್ಗೂ ಟ್ರೈಲರ್ಗೂ ನಿಜವಾಗ್ಲೂ ಸಂಬಂಧನೇ ಇಲ್ಲ. ನಾನು ಒಂದು 4-5 ಸರಿ ಡೈರೆಕ್ಟರ್ ಭೇಟಿ ಮಾಡಿದಾಗ ಅದೇ ಸ್ಟೈಲಲ್ಲಿದ್ದಾರೆ ಅವರು. ನಮ್ಮ ಒಂದು ಡೈರೆಕ್ಟರ್ ಅಂದರೆ ಯಾವ ಸ್ಟೈಲಲ್ಲಿ ಇರಬೇಕು ಅಂತ ನಾವು ಊಹೆ ಮಾಡ್ಕೊಳ್ತಾ ಇದ್ವು. ಹಳೆ ಡೈರೆಕ್ಟರ್ಸ್ ರಾಘವೇಂದ್ರ ರಾವ್ ಇರ್ಬೋದು, ನಾವು ಬೇರೆ ಬೇರೆ ಡೈರೆಕ್ಟರ್ಸ್ ಎಲ್ಲ ನಮ್ಮ ಇಲ್ಲಿ ಓಂ ಸಾಯಿ ಪ್ರಕಾಶ್ ಸರ್, ಅದೇ ಥರ ಇವರು ಒಂದು ಅದಕ್ಕೆ ಡೆಡಿಕೇಟೆಡ್ ಪರ್ಸನ್ ಅನ್ನೋ ಲೆಕ್ಕದಲ್ಲಿ ಯಾವಾಗ ಒಂದು 4-5 ಟೈಮ್ಸ್ ಮೀಟ್ ಮಾಡಿದಾಗೂ ಇಟ್ಸ್ ವೆರಿ ಡೆಡಿಕೇಟೆಡ್ ಫಾರ್ ದಿಸ್ ವರ್ಕ್. ಈ ಸಿನಿಮಾ ಮಾಡಿರ್ತಕ್ಕಂಥ ಎಲ್ಲ ನಿರ್ಮಾಪಕರಿಗೂ, ಆರ್ಟಿಸ್ಟ್ಗೂ, ಟೆಕ್ನಿಕ್ಸ್ಗೂ ಎಲ್ಲರಿಗೂ ವಂದನೆಗಳು. ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ. ನಮ್ಮ ಕನ್ನಡ ಕಲಾ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಬೇಕು, ಯಾವುದು ಪೈರೇಸಿ ನೋಡಬಾರ್ದು. ಎಲ್ಲರೂ ಚಿತ್ರ ನೋಡಿ ಚಿತ್ರ ಟೀಮ್ಗೆ ಉತ್ಸಾಹ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಚಿತ್ರತಂಡದವರನ್ನ ವೇದಿಕೆಗೆ ಕರೆದ್ಬಿಡ್ತೀನಿ. ಕ್ಯಾನ್ ವಿ ಹ್ಯಾವ್ ಅ ಗ್ರೂಪ್ ಫೋಟೋಗ್ರಾಫ್? ಹಾಂ ಸರ್. ಅನುಷ್ ಅವರೇ, ನಿಮ್ಮ ನಿರೂಪಣೆ ಮತ್ತು ನಿಮ್ಮ ಬಾಯಿಂದ ಬರ್ತಿರ್ತಕ್ಕಂಥ ಕನ್ನಡ ಪದಗಳು ತುಂಬ ಸೊಗಸಾಗಿದೆ, ತುಂಬ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ. ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೃಷ್ಣ ಈಗ ಅಷ್ಟಾದರೂ ವೇದಿಕೆ ಮೇಲೆ ಒಂದು ಹೆಣ್ಣಿಗೆ ಹೊಗಳಲೇಬೇಕಲ್ಲ. ಫುಲ್ಲು ಐ ಥಿಂಕ್ ನಮ್ಮ ಬಬ್ಲು ಸರ್ ಇಲ್ಲ ಅಂದ್ರೆ ಫ್ರೇಮ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಸರ್, ಟುಡೇ 25 and tomorrow morning we are not surprised if at all it is 35 movies also.